ಸಿಕ್ಸ್ತ್ ಒನ್. ವಂಶಿ ನಿನ್ನೆ ಎಲ್ಲೋಗಿದ್ದೆ ಜಾಕಿ? ಸರ್ ಇದ್ದೆ. ಏಯ್ ಹಸಿತ ಕೇಳಲ್ಲ ಸಾಕ್ಷಿಯ. ಸರ್ ಜಾಯ್ನ್ ಆಗಿದ್ದೆ ನಾನು. ಜಾಯ್ನ್ ಆಗಿ ಆಮೇಲೆ ಹೋಗಿದ್ದೆ. ಏನೋ ತಂದಿದ್ರೇನೋ ಹೋಗಿತ್ತಾಡ್ ಬಿಡ್ರಿ ಸರ್. ಅದೇ ಅದೇ ಏನೋ ತಿನ್ನಕ್ ಹೋಗಿರಲ್ಲ. ಸರ್ ಏನು ತಿನ್ನಕ್ ಹೋಗಿಲ್ಲ ಸರ್. ಅವಳು ಮಾನ್ಯ ಹೆಂಗದಳವ ಸಮ್ಮಿಲ್ಲಿ? ಅಯ್ಯೋ ವೇರಿ ಸಮ್ಮು ಸಮ್ಮು ಕಾಮ ಸರ್ ಹುಷಾರಿಲ್ಲ ಸರ್ ಅವಳಿಗೆ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಸಮ್ಮುಗ ರೈಟ್ ಆನ್ ದ ಸಿಕ್ಸ್ತ್ ಒನ್. ಸಿಕ್ಸ್ತ್ ಒನ್ ಪ್ರಾಬ್ಲಮ್ ಬರ್ಕೊಳ್ಳಿ ಈಗ. A chord of a circle of radius 15 centimeter subtends an angle of 60 degree at the center. Find the area of the corresponding minor and major segments of a circle. ಇಲ್ಲಿ ಎರಡು ಸೆಗ್ಮೆಂಟ್ಸ್ ಕಂಡುಹಿಡಿಬೇಕು, ಮೈನರ್ ಸೆಗ್ಮೆಂಟ್ ಅಂಡ್ ಮೇಜರ್ ಸೆಗ್ಮೆಂಟ್. ಸೊ ನೋಡೋಣ ಅದೇನ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. Use pi is equal to 3.14 and root 3 is equal to 1.73. So now write down the one figure, circle. Sinchidiya? Sincho? Yes sir, idini. What is the radius of this circle? What is the radius? Bani koda. ಅಲ್ರಿ ಯಪ್ಪ ಬನ್ನಿ ಕೊಡೋದು ಕೇಳ್ತಾ ಇಲ್ಲಲ್ರಿ ಹುಡುಗಿಗೆ. ವಿಡಿಯೋ ಸ್ಟ್ರಕ್ ಆಗಿದೆ. ಸ್ಟಕ್ ಆಗಿದೆಯಾ? ಈಗ ಸರಿ ಆತಾ? ಎಸ್ ಸರ್. ಸರಿ ಆತೇನ್ರಮ್ಮ? ಬನ್ನಿ ಕೋಡ್ ಕೇಳ್ತಾ ಇದ್ದೇನ್ರಮ್ಮ? ಸರ್ ಕೇಳಿಸ್ತಿದೆ. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. Radius of this circle 15 ಹೌದಲ್ವಾ? ಬರ್ಕಳಿ ಏನ್ ಮಾಡ್ಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ ಪ್ರಾಬ್ಲಮ್ಮು? A chord of a circle of radius 15 centimeter subtends an angle of 60 degree at the center. Find the areas of the corresponding minor and major segments. ಸೊ ಇಲ್ಲಿ ಎರಡು ಸೆಗ್ಮೆಂಟ್ಸ್ ಅನ್ನ ಕಂಡಿಡಿಬೇಕು. ಸೊ ಈಗ ಫಸ್ಟ್ ನಾವ್ ಏನಂತ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಸೊ ನನ್ ಪ್ರಶ್ನೆ ಏನು ಗೊತ್ತಾ, ಇದು ಸರ್ಕಲ್ ಏನ್ರಮ್ಮ? ಇದು ಸರ್ಕಲ್ ಅಥವಾ ಏನಾದ್ರು ಬೇರೆ ಅನಿಸ್ತಾ ಇದೆ? ಸರ್ಕಲ್ ಸರ್. ಸರ್ಕಲ್ ಒಂದ್ ಸೆಂಟರ್ ಇದೆ. ಇಲ್ಲಿ ಸೆಗ್ಮೆಂಟ್ ಯಾವಾಗ ಆಗ್ತವೆ? ಸೆಗ್ಮೆಂಟ್ಸ್ ಯಾವಾಗ ಆಗ್ತವೆ? ಸೆಗ್ಮೆಂಟ್ಸ್ ಯಾವಾಗ ಆಗ್ತಾವರಮ್ಮ? 2 ರೇಡಿಯೋ 1 ಆರ್ಕ್ ಇದೆ. ದಟ್ ಈಸ್ ಕಾಲ್ಡ್ ಸೆಕ್ಟರ್. ಕಾರ್ಡ್ ಮತ್ತೆ when you draw a chord, the circumference is divided into two parts. This is one part, this is one part. The portion between the portion between the chord and the arc is called minor segment. This is major segment. Yes, segment. Minor or major segment ಹೇಳಿದೀನಿ. ನಾನು ಹೇಳಿದೀನಿ ಸೆಗ್ಮೆಂಟ್ ಅಂದ್ರೆ ಏನಂತ ಸರ್ಕಂಫರೆನ್ಸ್ ಎರಡು ಭಾಗ ಆಗುತ್ತೆ. ಯಾವಾಗ ಎರಡು ಭಾಗ ಆಗ್ತದೆ? ಕಾರ್ಡ್ ಹೇಳಿದ್ರೆ ಅಥವಾ ಡಯಾಮೀಟರ್ ಹೇಳಿದ್ರೆ. ಡಯಾಮೀಟರ್ ಹೇಳಿದ್ರೆ ಸರ್ಕಂಫರೆನ್ಸ್ ಇಸ್ ಡಿವೈಡೆಡ್ ಇಂಟು 2 ಈಕ್ವಲ್ ಆರ್ಕ್ಸ್. ಹೌದನ್ರಮ್ಮ? ಒಂದು ಇದು ನೋಡೋಣ. ಈಗ ಡಯಾಮೀಟರ್ ಇಸ್ ಆಲ್ಸೋ ಕಾರ್ಡ್ ಅಂತ ಹೇಳಿದೀನಿ.
ಈಗ ಇಲ್ಲೊಂದು ಕಾರ್ಡ್ ಹೇಳಿದೆ, ಇದು ಡಯಾಮೀಟರ್ ಹೌದು, ಕಾರ್ಡ್ ಹೌದು, ಹೌದಾ? ದೆನ್ ಸರ್ಕಲ್ ಇಸ್ ಡಿವೈಡೆಡ್ ಇಂಟು ಟೂ ಈಕ್ವಲ್ parts, the two equal arcs. These two segments are equal. ಸೊ ಈಗ ನಾನು ಹೇಳ್ತಿದ್ದೀನಿ ಜಸ್ಟ್ ಇಲ್ಲಿ ಮೈನರ್ ಮೇಜರ್ ಕಾನ್ಸೆಪ್ಟ್ ಬರಬೇಕು. ಅಂದ್ರೆ ಡಯಾಮೀಟರ್ ಎಳೆಯೋದ್ ಬಿಟ್ಬಿಟ್ಟು ಬೇರೆ ಕಡೆ ಕಾರ್ಡ್ ಎಳೆದ್ರೆ ಆ ಸರ್ಕಂಫರೆನ್ಸ್ ಎರಡು ಭಾಗ ಆಗುತ್ತೆ, ಒಂದು ಸಣ್ಣದು ಒಂದು ದೊಡ್ಡದಾಗುತ್ತೆ. ಕಾರ್ಡು ಮತ್ತೆ ಆರ್ಕ್ ಮಧ್ಯೆ ಇದೆಯಲ್ಲ ಅದನ್ನ ಸೆಗ್ಮೆಂಟ್ ಅಂತ ಕರಿತೀವಿ. ಸ್ಮಾಲ್ ಆರ್ಕ್ ಮಧ್ಯೆ ಇರೋದನ್ನ ಮೈನರ್ ಸೆಗ್ಮೆಂಟ್ ಅಂತ ಕರಿತೀವಿ. ಮೇಜರ್ ಆರ್ಕ್ ಅಲ್ಲಿ ಇರೋದನ್ನ ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಕ್ಲಿಯರಾ? ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ಫೈಂಡ್ ದಿ ಏರಿಯಾ ಆಫ್ ಏನು ಮೈನರ್ ಸೆಗ್ಮೆಂಟ್. ಮೈನರ್ ಸೆಗ್ಮೆಂಟ್ ಯಾವುದು? ಮೈನರ್ ಸೆಗ್ಮೆಂಟ್ ಯಾವುದು? ಇದು ಮೈನರ್ ಸೆಗ್ಮೆಂಟ್, ಇದು ಮೈನರ್ ಸೆಗ್ಮೆಂಟ್, ಇದು ಮೈನರ್ ಸೆಗ್ಮೆಂಟ್. ಈ ಸೆಗ್ಮೆಂಟ್ ನ ಏರಿಯಾ ಕಂಡಿಬೇಕು. ಈ ಸೆಗ್ಮೆಂಟ್ ಏರಿಯಾ ಬೇಕು ಅಂದ್ರೆ ಏನ್ ಮಾಡ್ತೀರಿ? ನಾನು ಇನ್ನೇ ಹೇಳಿದ್ದೆ, ಹೌದಾ? ಅಂಗಡಿಯಿಂದ ಅಷ್ಟು ತರ್ತೀರಿ, ಅದ್ರಾಗ ಯಾರು ಬೇಡ ನಮಗೆ? ಯಾರು ಬೇಡ? ಸೆಕ್ಟರೇ ತರ್ತೀರಿ. ಸೆಕ್ಟರ್ ಅಲ್ಲಿ ಯಾರನ್ನ ಕೇಳಿದ್ರೆ ನಿಮಗೆ ಸೆಗ್ಮೆಂಟ್ ಸಿಗುತ್ತೆ. ಟ್ರಯಾಂಗಲ್ ಕೇಳಿದ್ರಿ ಸರ್. ಇದು ಅಷ್ಟು ತರ್ತೀರಿ ಮನೆಗೆ. ತಂದ್ಮೇಲೆ ನಮಗೆ ಇದು ಬೇಕು, ಈ ಪೋರ್ಷನ್ ಬೇಕಾ, ಈ ಪೋರ್ಷನ್ ಬೇಕಾ? ಸೆಗ್ಮೆಂಟ್ ಸೆಗ್ಮೆಂಟ್, ಕೆಳಗಿಂತ ಹೌದಾ? ನಾವು ಸೆಗ್ಮೆಂಟ್ ಬೇಕು. ಹಂಗಾದ್ರೆ ಯಾರನ್ನ ಬಿಸಾಡ್ತೀರಿ? ಟ್ರಯಾಂಗಲ್. ಹಂಗಾದ್ರೆ ಏನ್ ಮಾಡಿದ್ರಿ? ಮೈನರ್ ಸೆಗ್ಮೆಂಟ್ ನ ಏರಿಯಾ ಬೇಕು ಅಂದ್ರೆ ಸೆಕ್ಟರ್ ಏರಿಯಾ ಕಂಡಿಡಿದು, ಈ ಸೆಕ್ಟರ್ ಏರಿಯಾ ಕಂಡಿಡಿದು ಸೆಕ್ಟರ್ ಅಲ್ಲಿ ಏನ್ ಕಳಿತೀರಿ? ಏರಿಯಾ ಆಫ್ ಟ್ರಯಾಂಗಲ್ ಕಳಿತೀವಿ. ಟ್ರಯಾಂಗಲ್. ಆವಾಗ ಯು ಗಾಟ್ ದಿ ಏರಿಯಾ ಆಫ್ ಸೆಗ್ಮೆಂಟ್. ಸೊ ಈಗ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ತಗೋಣ. ಇಲ್ಲಿ ಎರಡು ಕೇಳಿದೆ ನೋಡ್ರಿ. ಈಗ ಮೈನರ್ ಸೆಗ್ಮೆಂಟ್ ಯಾವ್ದ್ರಮ್ಮ? ಮೈನರ್ ಸೆಗ್ಮೆಂಟ್ ಇದಕ್ಕೊಂದು ಹೆಸರು ಕೊಟ್ಕೊಳ್ಳಿ. APB. OAPB ಹೌದನ್ರಮ್ಮ? ಏರಿಯಾ ಆಫ್ ಸೆಕ್ಟರ್ ಮೈನಸ್ ಮೈನರ್ ಸೆಗ್ಮೆಂಟ್ ಅಂದ್ರೆ APB ಅಷ್ಟೇ ತಾನೆ? ಅಲ್ಲಮ್ಮ, ಏರಿಯಾ ಆಫ್ ಸೆಗ್ಮೆಂಟ್. ಓ ಸಾರಿ, ಸೆಕ್ಟರ್ ಅಲ್ವಾ? APB. ಓಕೆ, ಸಾರಿ, ನನಗೆ ಬೇಕಾಗಿರೋದು APB. APB ಅದಕ್ಕೆ ಹೆಸರು ಕೊಡದೆ ನಡೀತು. ಓಕೆ, ಏರಿಯಾ ಆಫ್ ಸೆಕ್ಟರ್ ಅಲ್ಲಿ ಏರಿಯಾ ಆಫ್ ಯಾವ್ದು? ಟ್ರಯಾಂಗಲ್ OAB. ಸೆಕ್ಟರ್ ಯಾವುದು? OAPB. ಈಗ ನೀವು ಈ ಮೈನರ್ ಸೆಗ್ಮೆಂಟ್ ನ ಏರಿಯಾ ಕಂಡುಹಿಡಿಬೇಕು ಅಂದ್ರೆ, ಮೈನರ್ ಸೆಗ್ಮೆಂಟ್ ನ ಏರಿಯಾ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಏನ್ ಕಂಡುಹಿಡ್ಕೋಬೇಕು? ಸೆಕ್ಟರ್ ಏರಿಯಾ ಕಂಡುಹಿಡ್ಕೋಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಬೇಕು. ಸೆಕ್ಟರ್ ಏರಿಯಾದಲ್ಲಿ ಟ್ರಯಾಂಗಲ್ ಏರಿಯಾ ಕಳೆದ್ರೆ ನಮಗೆ ಏನ್ ಸಿಗುತ್ತೆ? Area of minor segment. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ನಾವು ರೈಟ್ ಡೌನ್ ದಿಸ್. ನಾನು ಆಮೇಲೆ ಒಂದೊಂದಕ್ಕೆ ಹೋಗ್ತೀನಿ. ಇದನ್ನ ಈಕ್ವೇಶನ್ 1 ಅಂತ ಕರಿಬೇಕು. ಇದನ್ನ ಈಕ್ವೇಶನ್ ನಾವು ಕರೆಕ್ಟ್ ಈಕ್ವೇಶನ್ 1. ಈಕ್ವೇಶನ್ 1 ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಕ್ವೇಶನ್ 1 ಸೊಲ್ಯೂಷನ್ ಸಿಗ್ಬೇಕು ಅಂದ್ರೆ ಏನ್ ಬೇಕು? Area of sector triangle. ಏರಿಯಾ ಆಫ್ ಟ್ರಯಾಂಗಲ್ OAB. ಇದು ಕಾಣ್ತೈತಾ? ಎಲ್ಲೋತಲಮ್ಮ ಸಿಟ್ ಮಲ್ಲಕ್ಕ? ಎಸ್ ಸರ್. ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ನೀನು. ಎಲ್ಲೋಗಿದ್ದೆ? ಆಟ ಆಡ್ತಿದ್ಯಾ? ಇಲ್ಲ ಸರ್. ಅಲ್ಲ ಚಿಕ್ಕ ಮಕ್ಳು ಬಂದಾರ? LKG UKG ಹುಡುಗರು? ಇಲ್ಲ ಸರ್. ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಅದ್ ಬರ್ಕೊಂಡಾದ್ಮೇಲೆ ನಾನು ಮಾಡ್ತೀನಿ. ಬರ್ಕೊಂಡ್ಮೇಲೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಹಂಗ್ ಮಾಡೋಣ.
ಏನ್ ಮಾಡ್ತೀರಮ್ಮ ಈಗ? ಏನ್ ಮಾಡ್ತೀರಿ ಹೇಳ್ರಿ? ಏನ್ ಮಾಡ್ತೀಯಾ ಈಗ? ಸರ್ ಏರಿಯಾ ಆಫ್ ಸೆಕ್ಟರ್ಸ್ ಹಿಡ್ಕೊ. ಏರಿಯಾ ಆಫ್ ಸೆಕ್ಟರ್ ಕಳಿಸ್ತೇನೆ ರಮೇಶ್ನ, ಕಳಿಸ್ತಿದ್ದೀನಿ. ಎಸ್ ಸರ್. ಎಸ್ ಸರ್. ಈಗ ಇಕ್ವೇಶನ್ ಹಂಗೆ ಇರಲಿ 1. ಈಗ ಏನ್ ಕಂಡಿದ್ದೇನೆ ಈಗ? ಏರಿಯಾ ಆಫ್, ಈ ಮಾರ್ಕಲ್ಲಿ ಬರ್ದು ಈ ಮಾರ್ಕಲ್ಲಿ ಬರ್ದು ನನಗೆ ಕನ್ಫ್ಯೂಸ್. ಏರಿಯಾ ಆಫ್ ಸೆಕ್ಟರ್ ಇದು ಹೊಸದು is equal to theta divided by 360 into ಏನು pi r square. ಕರೆಕ್ಟೇನಮ್ಮ? ಎಂತ ಡೌಟ್ ಉಂಟಾ? ನೀವೇ ಡೌಟ್ ಸರ್ ನಮ್ಗೆ. ವಾಟ್ ಈಸ್ ಥೀಟಾ? ವಾಟ್ ಈಸ್ ಅನ್ ಆಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್? ಎಷ್ಟು? 120 degree. ಏ, 60 degree. ನೋಡಕ್ಕ 60. ಡಿಗ್ರಿ. ರಮ್ಯಾ, ನಿಮ್ಮ ಅಕ್ಕನ ಜೊತೆ ಜಗಳ ಆಡಿದ್ದು ಮೈನಾರ ಎಡವಟ್ ಆಗಿದೆಯಾ? ಪೈ ಅಂದ್ರೆ ಎಷ್ಟು? ಇಲ್ಲಿ 3.14. ವಾಟ್ ಈಸ್ ಆರ್? 15 ಸ್ಕ್ವೇರ್. 0 0 ಕ್ಯಾನ್ಸಲ್. 6 6 ಕ್ಯಾನ್ಸಲ್ ಮಾಡ್ಲಾ? 6 6 ಕ್ಯಾನ್ಸಲ್ ಮಾಡ್ಲಾ? ಇಲ್ಲ ಸರ್ 6 1/6. ನಾನು ಇದ್ ಹೇಳಿದ್ದೆ 3.14 ಅನ್ನ 314 ಅಂತ ಬರೀತೀನಿ. ಪಾಯಿಂಟ್ ಅಂದ್ರೆ 1. ಪಾಯಿಂಟ್ ಮುಂದೆ 2 ಡಿಜಿಟ್ಸ್ ಇದೆ. 2 0 ಇಂಟು 15 ಇಂಟು 15. ಹೊಡೀರಿ, ನನಗಲ್ಲ. 5 3 5 2 10. ಮತ್ತೆ ಹೊಡಿತೀನಿ ನೋಡ್ರ. ಆಮೇಲೆ 5 3 5 4 ಇನ್ನೊಂದ್ಸಲ ಸ್ಟೆಪ್ ಅಲ್ಲಿ ಬರೀತೀನಿ, ಯಾಕಂದ್ರೆ ಕನ್ಫ್ಯೂಸ್ ಬೇಡ. 3 1 4 3 ಇಂಟು 3 ಇಂಟು ಡಿವೈಡ್ ಬೈ ಏನು 4 ಇದೆ. 3 1 3 2 ಕರೆಕ್ಟೇನಮ್ಮ? ಈಗ ನೋಡಿ ಇಲ್ಲಿ ಹೊಡಿತೀನಿ. ಈಗ 2 1 1 ಉಳಿತು, 11 ಆಯ್ತು. 2 5 2 7 ಈ ಕಡೆ ಮಾಡ್ತೀನಿ. 157 ಇಂಟು 3 ಡಿವೈಡೆಡ್ ಬೈ 4. ವೇಟ್ ನೆಟ್ ಬೇರೆ ಕನೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಈಗ 157 ಇಂಟು 3 ಡಿವೈಡೆಡ್ ಬೈ 4. ಈಗ 157 ಇಂಟು 3 3 7 21. 3 5 15 ಪ್ಲಸ್ 2 17. 1 3 1 3 ಪ್ಲಸ್ 1 ಡಿವೈಡೆಡ್ ಬೈ 4. ಕರೆಕ್ಟೇನಮ್ಮ? ಈಗ 4 1 ಎಷ್ಟು ಉಳಿತು? 4 1 4 ಕ್ಲಿಯರ್ ಆಯ್ತು. 4 1 7 ಅಲ್ಲಿ 4 ಅನ್ನ ಕಳೀರಿ. ಎಷ್ಟು ಉಳಿತು? 3 ಉಳಿತು. 31 ಆಯ್ತು. 4 7 28. ಎಷ್ಟು ಉಳಿತು? 3 ಉಳಿತು. ಎಷ್ಟು ಬರುತ್ತೆ ಈಗ ಹೇಳ್ರಮ್ಮ? ಅಯ್ಯೋ, ಡಿವಿಷನ್ ಬರ್ತೈತೆ ನಿಮಗೆ. 4 1 3 ಉಳಿತು. 31 ಆಯ್ತು. 4 7 28 ಆಯ್ತು. 3 ಉಳಿತು. ಅಗೈನ್ 30 ಆಯ್ತು. 4 7 13 ಅಲ್ಲಿ 28 ಹೋದ್ರೆ 2 ಉಳಿತು. 20 ಆಯ್ತು. ಇಟ್ ಈಸ್ 117.75 centimeter square. It is the area of sector. ಯಾವುದು? OAB ಅಲ್ಲ, ಯಾವುದು ಏರಿಯಾ ಆಫ್ ಸೆಕ್ಟರ್? OAPB ಸೆಕ್ಟರ್ ಏರಿಯಾ. ಬರ್ಕೊಳ್ಳಿ, ಏನಾದ್ರು ಡೌಟ್ ಇದ್ರೆ ಕೇಳಿ. ಮತ್ತೊಂದ್ಸಲ ಹೇಳ್ತೀನಿ, ಬರ್ಕೊಳ್ಳಿ. ತಪ್ಪು ಬರ್ಕೋಬೇಡ್ರಿ.
ತಪ್ಪು ಬರ್ಕೊಂಡು ತಪ್ಪದಂಗೆ ಆಡ್ಬಾಡ್ರಿ. ಸೌಂದರ್ಯ ಆಡ್ತಾಳಲ್ಲ ಹಂಗೆ ಅಲ್ವಾ ಸೌಂದರ್ಯ? ನೋ ಸರ್. ಬೋಟಿ ಇಲ್ಲ? ಸರ್ ಅಯ್ಯೋ ಬೋಟಿ ಕೊಡೋದಾಕತ್ತೆ ಅಂತ ಏನ್ರಿ ಅಕ್ಕಿ ಅಪ್ಪ. ನಮಿಗಂತೂ ನಿಮ್ಮೂರಿಗೆ ಬಂದ್ ಬರಲ್ಲ ಅಂತ ಗೊತ್ತೈತಿ. ನೀನು ಬೋಟಿ ಕೊಡೋದಾಕತ್ತೆ ಅಂತಾನೆ ಬರಲ್ಲ ನೀನು. ಬರ್ತೀನಿ ಸರ್. ವಂಶಿ ನೀನು ಒಂದೇಯ. ಯಾಕಂದ್ರೆ ಅವಳು ಬಟ್ಟೆ ಕೊಡಿಸ್ದಂಗೆ ಹಾಕೊಂಡಂಗೆ. ಹಸಿತಾ ಜಾಕೆ ಜಾಕೆ ಸರ್ ನೋಡು ಅವಳು ಮಾತಾಡ್ತೀಯ ನೀನು. ಹರ್ಷಿತ್ ವಂಶಿ ಪರವಾಗಿದೆಯಲ್ಲ ನೀನು? ಅಲ್ಲ ಆಯ್ತಾ? ಡೌಟ್ ಏನಾರ ಇದೆಯಾ ವಂಶಿ? ಸರ್ ಜಾಕಿ ಹೇಳ್ರಿ ಸರ್. ಏನ್ doubt ಇದೆಯಾ? ನೋ ಸರ್. ನಾನೇ ಡೌಟ್ ಸರ್. ಹಂಗೇನಿಲ್ಲ ಸರ್. ಹಾ ಯಾಕೆ ಹಿಂಗ್ ಮಾಡ್ತೀವಿ ವಂಶಿ ನೀನು? ನಾನೇನ್ ಮಾಡಿದ್ದೀನಿ ಸರ್? ಕೇಳಿದೀಗ ಅಂದ್ರೆ ಈಗ ನಾನೇನ್ ಮಾಡಿದ್ದೀನಿ ಅಂತ ಈಗ. ಯಾಕೆ ಸರ್? ಹಾ? ತಾನೇ ಇದೆಲ್ಲ ನಮ್ಮಕ್ಕೆ ಸರ್ ಇದೀನಿ. ಉಸಿರು ಬಿಡುವ ತಿರುಡು ಮಲ್ಲಕ್ ಮಾಡ್ದಂಗ್ ಮಾಡ್ತೀಯಲ್ಲ ನೀನು. ಸನಾ ಬೈರಿ ಸರ್ ಬೈರಿ. ಎಷ್ಟು ದಿವಸ ಬೈತೀರಿ ಅಲ್ವಾ? ಸರ್ ಹಾ ಇಲ್ಲ ಸರ್. ನೋ ಸರ್. ಇನ್ನೆಷ್ಟು ದಿವಸ ಬೈತೀರಿ ಸರ್? ಸ್ವಲ್ಪ ದಿವಸ ಬೈತೀರಿ, ಆಮೇಲೆ ಮುಗೀತು. ನೀವು ಸಿಕ್ಕರು ನಾವು ನೋಡಲ್ಲ. ಬರ್ರಮ್ಮ ಈಗ ಏರಿಯಾ ಆಫ್ ಸೆಕ್ಟರ್ ಬೇಕು. ಅದಕ್ಕೆ ಫಾರ್ಮುಲಾ ಏನಿದೆ? ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ is 60, ಫಾರ್ಮುಲಾ 360 ಇದೆ. ಪೈ ಅಂದ್ರೆ 3.14, ಆರ್ ಅಂದ್ರೆ 15 ಸ್ಕ್ವೇರ್ ಇದೆ. ಸೊ 0 ಕ್ಯಾನ್ಸಲ್, 6 ಅಂದ್ರೆ 1/6 ಉಳಿತು. 6 3.14 ನ ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡ್ತಿದ್ದೀನಿ. ಇದು ನ್ಯೂಮರೇಟರ್ ಇದೆ, ಯಾಕಂದ್ರೆ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಎಷ್ಟಿರ್ತತೆ? 1 ಇರುತ್ತೆ. ಡೆಸಿಮಲ್ ಪಾಯಿಂಟ್ ಗೆ 1, ಡೆಸಿಮಲ್ ಪಾಯಿಂಟ್ ಇಂದ ಎಷ್ಟು ಡಿಜಿಟ್ಸ್ ಇದಾವ ಅಷ್ಟು ಜೀರೋಸ್ ಹಾಕಿದೆ. 15 ಇಂಟು 15. ಸೊ ಈಗ ನೋಡ್ರಿ ಇಲ್ಲಿ ಹೊಡೀರಿ. 5 3 5 2 ಹೊಡೆದೆ. ನೆಕ್ಸ್ಟ್ ಹೊಡೆದಿದ್ದೀನಿ 5 3 5 4 ಉಳಿದಿದ್ದು ಬಂದು 1/6 ಇಂಟು 3 1 4 ಇಂಟು 3 ಇಂಟು 3 ಡಿವೈಡ್ ಬೈ 4. 3 1s 3 2s 2 1s 2 1s 1 ಉಳಿತು 11 ಆಯ್ತು. 2 5s 2 7s ಉಳಿದಿದ್ದೇನು? 157 ಇಂಟು 3 ಡಿವೈಡ್ ಬೈ 4. You can multiply 157 into 3. Got 471 divided by 4. 4 1s ಇಲ್ಲಿ 7 ಇದೆ. 4 1s 7 ಅಲ್ಲಿ 4 ಕಳೀರಿ, 3 ಉಳಿತು 31 ಆಯ್ತು. 4 7s 28. 31 ಅಲ್ಲಿ 28 ಹೋದ್ರೆ 3 ಉಳಿತು.
3 4 ಇಂದ ಡಿವೈಡ್ ಆಗಲ್ಲ. ಪಾಯಿಂಟ್ ಕಟ್ಟಿ ಎಷ್ಟಾಯ್ತು 30 ಆಯ್ತು. 4 7 28 ಆಯ್ತು. ಅಗೈನ್ 2 ಉಳಿತು. 4 5 117 into 117.75 centimeter square. It is the area of sector. ಇನ್ನ ಒಂದಿದೆ ಈಗ ನಮ್ದು ಮುಗಿತ ಲೆಕ್ಕ. ನಾವು ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಕಂಡಿರ್ಬೇಕು. ಈಗ ನಾವೀಗ ಏರಿಯಾ ಆಫ್ ಟ್ರಯಾಂಗಲ್ ಬರ್ಬೇಕೀಗ. ಮೈನಸ್ ಇದೆ ನೋಡಿ ಫಾರ್ಮ್ ಇಕ್ವೇಶನ್ ಏನಿದೆ ಹೇಳ್ರಮ್ಮ ಇಕ್ವೇಶನ್. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್. ಬರ್ರಿ ಈಗ. ಸೊ ಈಗ ಯಾವ ಟ್ರಯಾಂಗಲ್ ತಗೊಂತೀರಿ? ಯಾವ್ದಮ್ಮ? ಓ ಎ ಬಿ. ಹೌದೇನ್ರಮ್ಮ? ನಿಧಾನ ನೋಡ್ರಿ. ಓ ಎ is also radius 15. This is 50. This is 60. ಈಗ ಓ ಎ is equal to ಓ ಬಿ. ಕರೆಕ್ಟ್ ಏನಮ್ಮ? ಓ ಎ is equal to ಓ ಬಿ ನೇನಮ್ಮ? ಎಸ್ ಸರ್. ಓಕೆ. ಸರ್ ಒಂದು ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಸ್ ಈಕ್ವಲ್ ಇದ್ಮೇಲೆ ಎರಡು ಆಂಗಲ್ಸ್ ಈಕ್ವಲ್ ಇರ್ತಾವ ಇಲ್ಲ? ಈಕ್ವಲ್ ಇರುತ್ತೆ. ಇರ್ತಾವ. ಯಾವುದು? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ. ಆಪೋಸಿಟ್ಸ್ ಯಾವ ಸೈಡ್ಸ್ ಗೆ ಆಪೋಸಿಟ್ ಇರ್ತಾವೋ ಈಕ್ವಲ್ ಸೈಡ್ಗೆ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಓಕೆ. ಸೊ ಈಗ ಇದು ರೀಸನ್ ಬೇಕಾಯ್ತು. ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್ ಆಂಗಲ್ಸ್ ಆಪೋಸಿಟ್ ಟು ದಿ ಈಕ್ವಲ್ ಸೈಡ್ಸ್. ಅರ್ಥ ಆಗಿತ್ತ ಇದು? ಇದನ್ನ ಬರೀ ಅವಶ್ಯಕತೆಯಲ್ಲಿ ನಿಮ್ ತಲೆ ಒಳಗಿರ್ಬೇಕು. ಆಯ್ತಾ? ಓಕೆ. ಇಟ್ ಮೀನ್ಸ್ ಆಂಗಲ್ ಓ ಪ್ಲಸ್ ಆಂಗಲ್ ಎ. ಸೊ ಯು ಕ್ಯಾನ್ ಟೇಕ್ ಬೋತ್ ಆರ್ ಎಕ್ಸ್. ಹೌದೇನ್ರಮ್ಮ? ಅವೆರಡು ಈಕ್ವಲ್ ಎರಡು ವ್ಯಾಲ್ಯೂ ಎಕ್ಸ್ ಅಂತ ತಗೋಬೋದಾ? ತಗೋಬೋದೇನ್ರಮ್ಮ? ಎಸ್ ಸರ್. ಈಗ ಎ ಮತ್ತು ಬಿ ಈಕ್ವಲ್. ಅವೆರಡು ಯಾವ್ದಕ್ಕೆ ಈಕ್ವಲ್ ಅಂತ ತಗೋಣ? ಎ ವ್ಯಾಲ್ಯೂನು ಎಕ್ಸ್, ಬಿ ವ್ಯಾಲ್ಯೂನು ಎಕ್ಸ್ ಅಂತ ತಗೊಂಡಿದ್ವಿ. ಈಕ್ವಲ್ ಅಂತ ಅಂದ್ಮೇಲೆ ಅವೆರಡು ಸೇಮ್ ಇರ್ತವೆ. ಸೊ ಎ ಪ್ಲಸ್ ಬಿ ಪ್ಲಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದ್ರೆ ಸಮ್ ಆಫ್ 3 angles ಆಫ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಓ ಇಸ್ 60, ಎಕ್ಸ್ ಎಕ್ಸ್ 180, 2x is equal to 180 divided minus 60. 2x is equal to 180, sorry, 120. X is equal to 120 divided by 2. X is equal to ಎಷ್ಟು? 60 degree. ಈಗ ಒಂದು ನಿಮಿಷ. ಏನು 60, ಬಿನು 60, all the angles are equal in triangle only. It is an equilateral. ಈಕ್ವಿಲಾಟರಲ್ ಟ್ರಯಾಂಗಲ್. ಯಾವುದು? ಟ್ರಯಾಂಗಲ್ ಓ ಎ ಬಿ is an equilateral ಟ್ರಯಾಂಗಲ್. equilateral triangle. So equilateral triangle ಏನಿದೆ? ಏರಿಯಾ ಆಫ್ ಏನ ಟ್ರಯಾಂಗಲ್ ಓ ಎ ಬಿ is equal to √3 4 by a square. ಇದೆಯಾ? ನೆನಪಿದೆಯಲ್ರಮ್ಮ? ಓಕೆ. √3 4 by it is, you can write it as r square. ನಿನ್ನೆ ಮಾಡಿಸಿದ ತರದ. What is √3? 1.73 1.73 divided by 4. What is the value of r? 15 whole square. 1.73. I'll write it as 173. 4 into ಡೆಸಿಮಲ್ ಪಾಯಿಂಟ್ ಬಿಟ್ಬಿಟ್ಟಿದೀವಿ. ಪಾಯಿಂಟ್ ಅಂದ್ರೆ 1, ಪಾಯಿಂಟ್ ಮುಂದೆ 2 ಡಿಜಿಟ್ಸ್ ಇಂದ 100. 15 into 15. ಕ್ಲಿಯರ್ ಏನ್ರಮ್ಮ ಇದು? ಡೌಟ್ ಏನಾರು ಇದೆಯಾ? ಇಲ್ಲ. ಈಗ ಹೊಡೀರಮ್ಮ. 5 3s 5 2s 0. ಈಗ 5 3s 5 4s. ಈಗ 173 into 9 divided by 60 ಮಾಡ್ರಿ. ಮಾಡಿ ಹೇಳ್ರಿ ಎಷ್ಟು ಬರ್ತದಂತ ನನಗೆ. ಆಮೇಲೆ ಮುಂದಿನ ಮಾಡೋಣ. ಒನ್ 173 into 9 ಎಷ್ಟಾಗುತ್ತೆ? ಇದು ಬರ್ಕೊಳ್ರಿ, ಆಮೇಲೆ ಮಾಡೋಣ. ಸಿಂಪ್ಲಿಫಿಕೇಶನ್ ಮಾಡೋಣ. 1557. ಇಲ್ಲಿ ಮಾಡೋಣ. ಇಲ್ಲಿ ಮಾಡೋಣ ಅಂತ ಇದು ನಡೆಸ್ತೀನಿ. ಬರ್ಕೊಳ್ರಿ ಫಸ್ಟ್.
ಏನಾದ್ರು ಡೌಟ್ ಇದ್ರೆ ಕೇಳ್ರಿ. OAB ಕಾಣುತ್ತೆ ಇಲ್ಲ ಕೆಲವೊಬ್ರಿಗೆ, ಸಿಂಚು ಕಾಣಲ್ಲ ಆಕಿಗೆ. ಪರ್ವಿ ಕಾಣ್ತೈತನಮ್ಮ? ಸರ್ ಅದು Yes. OAB. ಅಯ್ಯೋನಪ್ಪಾ. ಏನೋ ಬರ್ಕೊಂಡಿದ್ದು ಕಣ್ರಿ ಆಕೆ. ಅಲ್ವಾ ಸಿಂಚು? ಏನ್ ಬರ್ಕೊಂಡಿದ್ದೆ? ಗಣಪತಿ ಅಂತ ಬರ್ಕೊಂಡಿದ್ಯಾ? APB. ಲಾಲ್ ಬಸಕ್ಕ ಕೇಳಕ್ಕೆ ಏನಂತೆ? ಪರ್ವಿ ಸರ್. ಹೇಳವಾ? ಎಸ್ ಸರ್. ಬರ್ಕ. ಸರ್ ಅದ್ರ ಮೇಲೆ ಟ್ರಯಾಂಗಲ್ OAB ಆಗಿದ್ಮೇಲೆ ಏನ್ ಸರ್? OAB is an equilateral triangle. Equilateral. EQUILATERAL. Equilateral triangle. OAB is an equilateral triangle. Equilateral triangle ಏರಿಯಾ ಕಂಡಿಡಿಯಕ್ಕೆ ಫಾರ್ಮುಲಾ √3/4 A² ಫಾರ್ಮುಲಾ ತಲೆ ಒಳಗಿರ್ಬೇಕು. ಇದು ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲಿಗೆ ಸ್ಟಾಪ್. ಇದಾಯ್ತಾ? ಇದು ಅಳಿಸಿದ್ದ ಪಕ್ಕದಾಗ ಕಳಿಸ್ಲಾ? ಇದೊಂದು ಪಕ್ಕದಲ್ಲಿ ಚಿತ್ರ ಬರ್ಕೊಳ್ರಿ ನಿಮ್ಗೆ ಅರ್ಥ ಆಗೋಸ್ಕರ. ಆಯ್ತೇನ್ರಮ್ಮ? ಎಸ್ ಸರ್ ಆಯ್ತು. ಆಯ್ತು ಸರ್. ಬಿಡ್ರಮ್ಮ, ಇವ್ರು ಒಂದೇ ಪ್ರಾಬ್ಲಮ್ ಇರೋದು ನಾವಿನ್ನ. ಸೊ ಬರ್ರಿ ಈಗ ಇದು ಎಷ್ಟು ಬಂತಮ್ಮ? 173 × 9 / 16 ಎಷ್ಟು ಬಂತು? 1557. 57. 1557 57. divided by 16. ಹೌದೇನ್ರಮ್ಮ? 16 1s 16 10s ಬರಲ್ಲ, 16 9s ಎಷ್ಟಾಯ್ತಮ್ಮ? 155ರಲ್ಲಿ 19 144 ಎಷ್ಟು ಉಳಿತಮ್ಮ? 11. 117 ಆಯ್ತು. ಹೌ ಮೆನಿ ಟೈಮ್ಸ್ 117? 7s ಬರಿಬೋದೇನ್ರಮ್ಮ? 112 112 ಆಗುತ್ತೆ. ಹೆಂಗೆ 112? 117ರಲ್ಲಿ ನೀವು ಗೊತ್ತಾಗಿಲ್ಲ ಅಂದ್ರೆ 112 ಕಳಿಬೇಕು. ಎಷ್ಟು ಉಳಿತತ್ತೆ? 5 ಉಳಿತತ್ತೆ. ಇಲ್ಲಿ 11 ಉಳಿತು. 11 7 ಪಕ್ಕಕ್ಕೆ 117 ಆಯ್ತು. 117 12 ಕಳೀರಿ 5 ಉಳಿತು. ಆಮೇಲೆ ಪಾಯಿಂಟ್ ಕಟ್ರಿ 5 ಏನಾಯ್ತು? 50 ಆಯ್ತು. 16 3s 50 ಆದ್ಮೇಲೆ 48 ಕಳೀರಿ ಎಷ್ಟು ಉಳಿತು? 2 ಉಳಿತು. 20 ಆಯ್ತು. 1 16 97.31 centimeter square. ನಾವಿನ್ನು ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಕಂಡಿಡಿದಿಲ್ಲ. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಕಂಡಿಡಿಯಕ್ಕೆ ಮಾಡಿದ್ವಿ, ಸೆಕ್ಟರ್ ಏರಿಯಾ ಕಂಡಿಡಿದ್ವಿ, ಟ್ರಯಾಂಗಲ್ ಏರಿಯಾ ಕಂಡಿಡಿದ್ವಿ. ಈಗ ನಾವು ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ಗೆ ಹೋಗ್ಬೇಕೀಗ.
ಆಯ್ತು ಸರ್. ಆಗ್ಲಿ. ಸೊ ಇದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅನ್ಕೊಂಡಿದೀನಿ. ಕ್ಯಾಲ್ಕುಲೇಷನ್ ಪಾರ್ಟ್ ಅಷ್ಟೇ ವ್ಯಾಲ್ಯೂಸ್ ಎಲ್ಲ ಹಾಕಿದ್ದೀನಿ. ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲರಿಗೂ ಅರ್ಥ ಆಗಿದೆ ಈಗ. ಸೊ ನನ್ನ ಪಾರ್ಟ್ ಈಗ ಮೈನರ್ ಸೆಗ್ಮೆಂಟ್ ಏರಿಯಾ ಕಂಡಿಬೇಕು ಈಗ. ಅದಕ್ಕೆ ಈ ಫ್ರಮ್ 1 ಬರೀರಿ ಈಗ. 1 ಏನಿದೆ ಬರೀರಿ ಈಗ. ಫ್ರಮ್ 1 ಅಂತ ಬರ್ಕೊಂಡು ಈಗ ಫ್ರಮ್ 1 ಅಂತ ಬರ್ಕೊಂಡು ಫ್ರಮ್ 1 ಏರಿಯಾ ಆಫ್ ಏನಮ್ಮ ಮೈನರ್ ಸೆಗ್ಮೆಂಟ್ Segment. is equal to area of sector Sector. minus area of Area of triangle. ಯಾವುದು triangle. ಎ ಬಿ ಓ ಎ ಬಿ ಬಿ ಸೆಕ್ಟರ್ ಏರಿಯಾ ಎಷ್ಟು ಬಂದಿದೆ ನಿಮಗೆ? ಎಷ್ಟು ಬಂದಿದೆಯಮ್ಮ? 1117.75. ಹೌದು. ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಬಿ ಈಗಷ್ಟೇ ಮಾಡಿದ್ರಿ 97.31. 97.31. ಈ ಕಳೀರಿ ಈಗ 117.7 97.31 4 4 0 20 20.44 centimeter square. ಪ್ರಾಬ್ಲಮ್ ಮುಗಿತಾ? No, ಏನ್ no, ಮಾಡಕ್ಕೆ? sir. ಏರಿಯಾ Major, ಮೇಜರ್ major ಸೆಗ್ಮೆಂಟ್ ಕ್ಲಿಯರಾ? ಮೇಡಮ್ ಈಗ ಮಾಡೋಣ ಈಗ? ಯಾರು ಹೇಳ್ತೀರಿ ಈಗ? ಏನ್ ಕಂಡಿಡಿಯಕ್ಕೆ ಈಗ? Major segment. ಮೇಜರ್ ಸೆಗ್ಮೆಂಟ್ ಬರ್ರಿ ಈಗ. Segment. ಮೇಜರ್ ಸೆಗ್ಮೆಂಟ್ ಗೆ ಐ ವಿಲ್ ರೈಟ್ ಒನ್ ನೇಮ್ ಪೀಕ್ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಯಾವ್ದ್ರಮ್ಮ? ಎ ಕ್ಯೂ ಬಿ. ಯಾರು ಹೇಳ್ತೀರಿ? ಯಾವ್ದನ್ನ ಕಳೆದ್ರೆ ಬರ್ತದೆ ಈಗ. ಈಗ ನಿಮ್ ತಲೆ ಒಳಗೆ Area of circle minus area of minus segment. ಇದಿಷ್ಟು ಕಂಡಿಡಿದ್ರೆ ಏನದು? ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ ಅಲ್ಲಿ ಮೈನರ್ ಸೆಗ್ಮೆಂಟ್ ಕಳೆದ್ರೆ ಉಳಿಯೋದೇನು? Major segment. ನಾನು ಹೇಳೋದ್ ಕೇಳ್ರಿ ಈಗ. ನನಗೆ ಇಲ್ಲಿಂದ ಇದೆಯಲ್ಲ ಈ ಸೆಗ್ಮೆಂಟ್ ಏರಿಯಾ ಬೇಕು. ಈಗ ನಾವೇನ್ ಮಾಡೋದು? ಇದೊಟ್ಟು ಕಂಡುಹಿಡಿದ್ಬಿಡೋಣ. ಹೌದನ್ರಮ್ಮ? ಅದೊಟ್ಟು ಕಂಡುಹಿಡಿದು ಯಾರು ಬೇಡ ತೆಗೆದ್ರೆ ನಮ್ಗೆ ಏನ್ ಬೇಕಾ ಸಿಗುತ್ತಾ? ಫಸ್ಟ್ Yes, ಏನ್ sir. ಮಾಡಕ್ಕೀಗ? ಏರಿಯಾ ಆಫ್ ಸರ್ಕಲ್ ತಗೋಬೇಕು. ಅದ್ರಲ್ಲಿ ಯಾರು ಕಲಿಬೇಕು? Yes. Area of minus segment. ಮೇಜರ್ ಸೆಗ್ಮೆಂಟ್. ಯು ಗಾಟ್ ದಿ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್. ಕರೆಕ್ಟ್ ಏನ್ರಮ್ಮ? ಅಂದ್ರೆ ಏನೀಗ? ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಮೈನರ್ ಏನ ಸೆಗ್ಮೆಂಟ್
ಏರಿಯಾ ಆಫ್ ಸರ್ಕಲ್ ಏನಮ್ಮ ಫಾರ್ಮುಲಾ ಪೈ ಮೈನಸ್ ಇಟ್ ಈಸ್ 20.44 ಬಂದಿತ್ತೌದಲ್ವಾ? Yes, sir. ಈಗ ವಾಟ್ ಈಸ್ ಪೈ 3.14 15 ಸ್ಕ್ವೇರ್ 15 square. minus 20.44. 3.14 into 15 into 15 minus 20.44. ಎಷ್ಟಾಗುತ್ತೆ ಈಗ? 15 into 15 into ಎಷ್ಟು ಬರುತ್ತೆ? ಬೇಕಾದ್ರೆ ನೀವೀಗ 3.14 ನ ರೈಟ್ 314 ಡಿವೈಡ್ ಬೈ 100 15 by 50 ನೋಡಿಬೋದೇನ್ರ ಇದನ್ನ? ಇದು ಯಾರಿಗಾರ ಡೌಟ್ ಇದೆಯಾ? 314 ಹೆಂಗೆ 314 3 ಪೈಸೆ ಇತ್ತು, ಎಕ್ದಮ್ 310 ಹಾಕ್ಬಿಟ್ಟ. ಸೊ ಅದ ಹೆಂಗೆ ಅಂತ ನಿಮ್ಗೆ ಹೇಳಿದೀನಿ. ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಮುಂದೆ ಎಷ್ಟು ಡಿಜಿಟ್ಸ್ ಅದು 5 2 0 3 ಸರ್ ಡೈರೆಕ್ಟ್ ಬರಿಬೋದಲ್ಲ ಸರ್? ಹೆಂಗೆ ಹಂಗೆ ಮಲ್ಟಿಪ್ಲೈ ಮಾಡಿ 3.14 into 15 into 15 ಬರ್ಕೊಂಡ್ರು ಮಲ್ಟಿಪ್ಲೈ ಮಾಡಿದ್ರೆ ತಪ್ಪಿಲ್ಲ. 5 4 5 3 ಮೈನಸ್ 20.44 ಹೌದನ್ನಮ್ಮ? ಈಗ 314 into 9 ಡಿವೈಡ್ ಬೈ 4 ಮೈನಸ್ ಹೇಳ್ರಿ 20.44. ಈಗ 314 ಯಾವ್ದ್ರಿಂದ ಮಗ್ಗಿಂದ ಡಿವೈಡ್ ಆಗುತ್ತಾ? 4 7 28 34 ಉಳಿಯುತ್ತೆ. ಬೇಡ, ಈಗ 314 into 9 ಮಾಡ್ರಿ. ಹೇಳ್ರಮ್ಮ, ಈಗ ಈ ಕಡೆ ಮಾಡ್ತೀನಿ ನೋಡ್ರಿ. ಈಗ 9 4 36 9 4 36 ಕಾರು 3 9 1 9 3 12 9 3 27 1 28 ಡಿವೈಡ್ ಬೈ 4 ಮೈನಸ್ 20.44. ಈಗ ಹೇಳ್ತೀರಿ 4 1 4 7. ಈಗ ತಲೆನೋವು ಬಂತು. ಸೊ ನೋಡ್ರಿ, ಒಂದ್ ನಿಮಿಷ ಹೋಗ್ಬಿಡ್ರಿ. ಒಂದ್ ನಿಮಿಷ ನೋಡ್ರಿ. 2826 ಅನ್ನ 7 ಇಂದ ಡಿವೈಡ್ ಮಾಡಬೇಕು. 7 4 28. ಈಗ ನಾವು ಪಾಯಿಂಟ್ ಕಟ್ಬೇಕಾದ್ರೆ ಅಥವಾ ಏನಾದ್ರು ಕಟ್ಬೇಕಾದ್ರೆ ಇಲ್ಲಿರೋ ಎಲ್ಲಾ ಸಂಖ್ಯೆಗಳು ಇಳಿಸಿದ್ಮೇಲೆ ಪಾಯಿಂಟ್ ಕಟ್ಬೇಕು. ಒಂದ್ಸಾರಿ ಡಿವೈಡ್ ಮಾಡ್ಬೇಕಾದ್ರೆ ಬೇಕಾದ್ರೆ ಅಷ್ಟು ನಂಬರ್ಸ್ ಅದೇ ತಗೊಳ್ರಿ, 2 ತಗೊಳ್ರಿ, 1 ತಗೊಳ್ರಿ. ಒಂದ್ಸಲ ಡಿವೈಡ್ ಮಾಡಿದ್ಮೇಲೆ ನಮ್ಗೆ ಆಪ್ಷನ್ ಏನು? ಒಂದೊಂದೇ ಡಿಜಿಟ್ ಇಳಿಸ್ಕೋಬೇಕು. ಹೌದನ್ರಮ್ಮ? 22 ಡೈರೆಕ್ಟ್ ಆಗಿ ಇಳಿಸ್ಕೊಳಕ್ ಬರ್ತಾ? ಬರೀ 2 ಅಷ್ಟೇ ಇಳಿಸ್ಕೋಬೇಕಾ? 2 ಭಾಗ ಆಗುತ್ತೆ. 2 it is divisible by 7 by not 1 time, it is 0 time. 0 into 7 0. Now it is 2, it is 26. ಈಗ ಕ್ಲಿಯರಾ? ಒಂದು ಟೈಮಿಗೆ ಭಾಗ ಆಗಿಲ್ಲ ಅಂತ ಭಾಗ ಆಗಲ್ಲ ಅನ್ನೋದಲ್ಲ. ಇಟ್ ವಿಲ್ ಬಿ ಡಿವಿಸಿಬಲ್ ಬೈ 0 times. ಸೊ 0 into 7 0. ಸೊ 2 ನಲ್ಲಿ 0 ಹೋದ್ರೆ 2 26 ಆಯ್ತು. ಈಗ 7 3 ಎಷ್ಟು ಉಳಿತೋ? ಇಲ್ಲೆಲ್ಲವೂ ಆದ್ಮೇಲೆ ನಾವು ಇದು ಕಡಿಮೆ ಇತ್ತಂದ್ರೆ ರಿಮೈಂಡರು ಯು ಕ್ಯಾನ್ ಪುಟ್ ಎ ಪಾಯಿಂಟ್ 50. ಅಲ್ಲಿಗೆ 7 7 ಎಷ್ಟು ಎತ್ಕೊಂಡ್ರಮ್ಮ? 4 ಇಂದ ಡಿವೈಡ್ ಹೇಳಿದ್ರಮ್ಮ ನೀವು? ಸರ್ ನಾವ್ ಹೇಳಿಲ್ಲ. ಇಂಥದೇ ಮಾಡ್ರಿ ನೀವು. ನೀವೇ ಮಾಡಿರೋದು ಸರ್. 4 ಓಕೆ. 4 7 28 ಓಕೆ. 0 ನ 2 ನ 4 ಇಂದ ಡಿವೈಡ್ ಮಾಡಕ್ ಆಗುತ್ತೆ. ಇಟ್ ವಿಲ್ ಬಿ ಡಿವಿಸಿಬಲ್ ಬೈ 0 times 0 2 26. 4 4 6 4 2 ಎಲ್ಲವೂ ಆದ್ಮೇಲೆ ಪಾಯಿಂಟ್ ಕಟ್ಟಿದ್ವಿ. 0 5 20. ಕರೆಕ್ಟಾ? 706.5 ಮೈನಸ್ 20.44. ಈಗ ಕಳೀರಿ. ಈಗ ಎಷ್ಟು ಬರುತ್ತೆ? ಈಗ 686.06. 686
68.06. 68.606 centimeter square. It is the Square. area of major segment. ಬರ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಮತ್ತೊಂದ್ಸಲ ಕೇಳ್ರಿ. I will explain it. ಡೌಟ್ ಇದ್ರೆ ಕೇಳ್ರಮ್ಮ. ಸುಮ್ನೆ ಹೂ ಅನ್ಬೇಡ್ರಿ. ಡೌಟ್ ಏನಾದ್ರು ಇದೆಯಾ? ನಾವೇ ಡೌಟ್ ಸರ್ ಅಲ್ವಾ ಸೌಂದರ್ಯ? No, sir. ವರ್ಕೌಟ್ ಮಾಡಬೇಕು, ಅವಾಗ ಮಾತ್ರ ಅರ್ಥ ಆಗದ್ ಮ್ಯಾಥ್ಸ್. ಇಲ್ಲ ಅಂದ್ರೆ ಕಷ್ಟ ಆಗತ್ ನೋಡ್ರಿ. ಓರೇನ್ರಮ್ಮ? Yes, sir. ಬರ್ರಮ್ಮ. ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಯಾಕೆ ಮಾಡಿದೆ ನಮಗೆ ಸರ್? ಸೆಗ್ಮೆಂಟ್ ಅಂದ್ರೆ ಈ ಕಾರ್ಡ್ ಈ ಆರ್ಕ್ ಮಧ್ಯೆ ಇದೆಯಲ್ಲ, ಈ ಸೆಗ್ಮೆಂಟ್ ಮೇಜರ್ ಸೆಗ್ಮೆಂಟ್. ಈ ಮೇಜರ್ ಸೆಗ್ಮೆಂಟ್ ಏರಿಯಾ ಬೇಕಂದ್ರೆ ಈ ಸರ್ಕಲ್ ಏರಿಯಾದಲ್ಲಿ ನಾವು ಆಲ್ರೆಡಿ ಮೈನರ್ ಸೆಗ್ಮೆಂಟ್ ಕಳೆದಿದ್ವಲ್ಲ ಸರ್. ಸರ್ಕಲ್ ಏರಿಯಾ ಆಫ್ ಸರ್ಕಲ್ ಇಲ್ಲಿ ಮೈನರ್ ಸೆಗ್ಮೆಂಟ್ ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ? ಮೇಜರ್ ಸೆಗ್ಮೆಂಟ್ ಸಿಗುತ್ತೆ. ಅದಕ್ಕೆ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಪೈ ಆರ್ ಸ್ಕ್ವೇರ್ 20.44 ಎಲ್ಲಿ ಬಂತು ಅಂದ್ರೆ ಆಲ್ರೆಡಿ ಫೈಂಡ್ ಔಟ್ ಮಾಡಿರೋದು. 3.14 into 15 minus 20.44 3.14 15 into 15 minus 20.44 3.14 na I will write it as 3.14 divided by 100 15 into 15 5 2s are 0 5 3s are 5 4s are 5 3s are 314 into 9 divided by 4 into 20.44. So ಈಗ 314 into 9 ಅನ್ನ ಅಲ್ಲಿ ಮಾಡ್ಬೇಕಿತ್ತಲ್ಲ, ನಾನು ಇಲ್ಲಿ ಬರ್ಬಿಟ್ನಲ್ಲವ. ನೀವು ಹೇಳ್ಬೇಕ ಬೇಡ ನನಗೆ. ಇಲ್ಲ ಅಲ್ಗಳ ಎಷ್ಟು ಬಂತು? 7 or 6? ಹಾ, minus 20.44. 20.4 ಎಷ್ಟು ಬಂತು ಈಗ? 686. ಹಾ, 0.06. ಎಷ್ಟಮ್ಮ? 686.06 ಸೆಂಟಿಮೀಟರ್ ಸ್ಕ್ವೇರ್. ಕರೆಕ್ಟ್ ಏನ್ರಮ್ಮ ಇದು? ಕರೆಕ್ಟ್ Yes, sir. ಡೌಟ್ ಏನಾರು ಇದೆಯಾ? No, sir. ಮಾಡ್ಬೇಕು ನೋಡ್ರಿ. ಬರ್ಕೊಳ್ರಿ, ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ರಿ. 7th ಒಂದು ಬರ್ಕೊಳ್ರಿ. ಸಿಂಚು Yes, sir. ಅಲ್ಲ, ಎಷ್ಟೋ ಹೊತ್ತಿ ಮೇಲೆ ಅಲ್ಲಿ ಪ್ರಾರ್ಥನೋ ಮೇಘನೋ ಇರ್ತಾರೆ ನೋಡಿ, ನಿಮ್ ಎಷ್ಟು ಮಾತಾಡಿಸ್ತಾರೆ ಮಾತಾಡ ಅಂತ. ಆಮೇಲೆ ಅಲ್ವಾ ಸಿಂಚು? ಇಲ್ಲ ಸರ್. ಇವತ್ ಖುಷಿ ಸರ್, ಅವಳಿಗೆ ಕಿವಿನೂ ಕೇಳ್ತಿಲ್ಲ, ಕಣ್ಣು ಕಾಣ್ತಿಲ್ಲ ಸರ್. ಜೊತೆ ಖುಷಿ ಯಾಕವ? ನಂದಿತಾ
ಸರ್ ಸ್ಕೂಲಿಂದ ಸ್ಕೂಲಲ್ಲಿ ಅದಕ್ಕೆ ಹಾ ಸ್ಕೂಲಿಂದ ಟ್ರಿಪ್ ಸರ್. ಯಾವ್ದು ಟ್ರಿಪ್ Trip, ಟ್ರಿಪ್ ಬಟ್ ಟ್ರಿಪ್ಪಿಗೂ ಇದಕ್ಕೆ ಸಂಬಂಧ ಐತೆ. ಅವಳು SLC ಪಾಸ್ ಆಗಿದ್ದಾಳ. ಸರ್ ಅವಳು ಅಳ್ತಿದ್ಲು ಸರ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಅದಕ್ಕೆ ಇವತ್ತು ಖುಷಿಯಾಗಿದ್ದಾಳು ಕರ್ಕೊಂಡು ಸಾಕ ಹೋಗ್ತಾರೆ. ಅದ್ ಜೀವನ ಅಲ್ಲ. ಮಾರ್ಕ್ಸ್ ಕಡಿಮೆ ಬಂದಾವ ಯೋಚನೆ ಮಾಡೋ. ರೊಕ್ಕ ಜಾಸ್ತಿ ಇದ್ರೆ ಒಂದಿಷ್ಟು ಕೊಡ್ ನಮಗೆ. ನೀವು ಯಾರು ಇದನ್ನ ಹಾಕಿಲ್ಲಲ್ಲ ಬೋರ್ಡ್ ಫೀಸ್ ಅನ್ನ. ಸಿಂಚು, ಪ್ರಾರ್ಥನಾ, ಮತ್ತಾರು ಹರ್ಷಿತಾ. ಸಿಂಚು ಮತ್ತೆ ನೀನು ಅದಕ್ಕೆ ದುಡ್ಡು ಕೊಡಕೈತಿ, ನನಗೆ ಕೊಡಕ್ಕಿಲ್ವಾ? ಸಿಂಚು ಉಸಿರಿಲ್ಲವ, ಎಲ್ಲರೂ ಹೋದ್ಲಾ? ಸಿಂಚು ಎಲ್ಲ ಹೋದ್ರು. ಪ್ರಾರ್ಥನಾ ಸರ್ ಎಲ್ಲವ, ನೀವು ಫೀಸ್ ಕೊಟ್ಟಿಲ್ಲಲ್ಲ? ಹಲೋ, ಯಾವ ಆಮೇಲೆ ಮಾತಾಡ್ರಮ್ಮ, 1 ಗಂಟೆ ಬಿಟ್ಟು ಮಾತಾಡ್ರಮ್ಮ. ಮಾತಾಡ್ತೀನಿ. ಬರ್ರಮ್ಮ ಈಗ. ಈ ಕಾರ್ಡ್ ಆಫ್ ಎ ಸರ್ಕಲ್ ರೇಡಿಯಸ್ ಈಸ್ 12 ಸೆಂಟಿಮೀಟರ್. ನೋಡ್ರಿ, ಬಹಳ ಇಂಪಾರ್ಟೆಂಟ್. ಒಂದು ಸರ್ಕಲ್ ಇದೆ, ಆ ಸರ್ಕಲ್ ನ ರೇಡಿಯಸ್ 12 ಸೆಂಟಿಮೀಟರ್. ನಿಧಾನ ಅರ್ಥ ಮಾಡ್ಕೋಬೇಕೀಗ. ಓ ಎ ಬಿ is a triangle. Sorry, it is a triangle. Okay. So ಇಲ್ಲಿ radius is 12. Subtend an angle at 120 degree. Find the area of the corresponding segment of a circle. ಈ ಏರಿಯಾದ ಸೆಗ್ಮೆಂಟ್, ಈ ಏರಿಯಾ ಇದೆಲ್ಲ ಇದನ್ನ ಕಂಡುಹಿಡಿಯಬೇಕು. ಯು ಹ್ಯಾವ್ ಟು ಫೈಂಡ್ ದಿ ಏರಿಯಾ ಆಫ್ ಸೆಗ್ಮೆಂಟ್. therefore P. Okay. ಇಲ್ಲಿ ಜಸ್ಟ್ ಯು ಹ್ಯಾವ್ ಟು ಫೈಂಡ್ ದಿ ಜಸ್ಟ್ ಏರಿಯಾ ಆಫ್ ಸೆಗ್ಮೆಂಟ್ ಅಷ್ಟೇ, ಮೇಜರ್ ಮೈನರ್ ಇಲ್ಲ. ಏನ್ ಮಾಡ್ಬೇಕಂಗಾದ್ರೆ ಸಾನಾ, ಸೆಗ್ಮೆಂಟ್ ಅಷ್ಟೇ, ಮೈನರ್ ಸೆಗ್ಮೆಂಟ್ ಅಷ್ಟೇ ಹೇಳ. ಸೆಕ್ಟರ್ ಇಂದ ಏರಿಯಾ ಫೈಂಡ್ ಮಾಡಿ ಟ್ರಯಾಂಗಲ್ ಮೈನಸ್ ಮಾಡ್ಬೇಕು ಅಷ್ಟೇ. ಟ್ರಯಾಂಗಲ್ ಏರಿಯಾ ಮೈನಸ್ ಮಾಡ್ರೆ ವಿ ಗಾಟ್ ದಿ ಸೆಗ್ಮೆಂಟ್ ಏರಿಯಾ. ಹಂಗಾದ್ರೆ ಬರೆಯೋಣ ಈಗ. ಏರಿಯಾ ಆಫ್ ಸೆಗ್ಮೆಂಟ್ AOBP ಓ ಎ ಅಲ್ಲ, ಸೆಗ್ಮೆಂಟ್ ಯಾವ್ದು? APB ಅಷ್ಟೇ. ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಯಾವ್ದು? OAPB ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ OAB. So now Cartesian equation 1. ಈಗ ಬರ್ರಮ್ಮ, ಈಗ ಏನ್ ಮಾಡ್ತೀರಿ? ಈಗ ಏರಿಯಾ ಆಫ್ ಸೆಕ್ಟರ್ ಯಾರು ಹೇಳ್ತೀರಿ? ಥೀಟಾ ಡಿವೈಡ್ ಬೈ 360 into pi r square. 120 divided by 360 into pi ನ ಏನಾರ ಬಳಸ್ಕೋಬೇಕ ಇಲ್ಲಿ? 3.14 into radius is 12 whole square. 0 0 cancel. 12 ones are 12 threes are 1/3 into 314 by 100. ಬರಿಬೋದಾ? Yes sir. ಯಾಕೆ ಅಂತ ನಾನು ಹೇಳಕ್ ಹೋಗಲ್ಲ. ಅದನ್ನ
ಇದು ಹೇಳ್ರಮ್ಮ ಈಗ 4 3s are 4 2s are 4 5s 4 2 5s are 5s E3 ಮಟಾಶ್ ಹೌದೇನಮ್ಮ ಆಯ್ತಾ ಆತ್ರಿ ಓದ್ತಾ ಉಳಿದಿದ್ದೇನು 314 into 12 divided by 25 ಮಲ್ಟಿಪ್ಲೈ ಮಾಡಿ 314 into 12 ನ ಮಲ್ಟಿಪ್ಲೈ ಮಾಡ್ರಿ ಎಷ್ಟು ಬರುತ್ತೆ ಹೇಳ್ರಿ ಟ್ವೆಲ್ವ್ ಫೋರ್ 48 12 1 16 1 16 1 12 1 12 3 36 37 by 25 ಸೊ ನಿಮಗೆ ಡಿವೈಡ್ ಮಾಡಕ್ ಬರಲ್ಲ ಅಂದ್ರೆ ಈ ತರ ಬರ್ಕಂಡೆ ಮಾಡ್ರಿ 25 divided by 3768 1 ತಗೊಂತೀರ 2 ತಗೊಂತೀರ 37 ತಗೊಂತೀರೋ 3 ತಗೊಂತೀರ 37 25 1 ಎಷ್ಟು ಉಳಿತಮ್ಮ 2 1 120 25 5 125 ಹೌದನ್ರಮ್ಮ 1 18 25 ಇಂದ ಡಿವೈಡ್ ಆಗುತ್ತಾ ಆಗುತ್ತೆ ಪಾಯಿಂಟ್ ಕಟ್ಟಂಗಿಲ್ಲ ಇಳಿಸ್ಕೊಂಡ್ಮೇಲೆ ಡಿವೈಡ್ ಮಾಡಿದ್ಮೇಲೆ ಮತ್ತೆ ಬಾರ್ಸ್ಬೇಕಾದ್ರೆ ಪಾಯಿಂಟ್ ಕಟ್ಬೇಕು ಈಗ ಭಾಗ ಆಗುತ್ತೆ ಎಷ್ಟ್ಲೇ 0ಲೇ 0 5 ಪಾಯಿಂಟ್ ಕಟ್ರಿ 180 ಆಯ್ತು ಎಷ್ಟ್ಲೇ 7s sir ಹೌದೇನ್ರಮ್ಮ 5 25 775 ಮತ್ತೆ 2s sir ಹಾ ಎಷ್ಟು 150.72 centimeter square. It is the answer. Area of sector. ನೀವು ಇಲ್ಲಿ 18 ಭಾಗ ಆಗಲ್ಲ ಅಂದ್ರೆ ಹಂಗೆ ಪಾಯಿಂಟ್ ಕಟ್ಟಕ್ ಬರಲ್ಲ 18 ನ 0 ಟೈಮ್ಸ್ ಭಾಗಿಸಿ ರಿಮೈಂಡರ್ ಆದ್ಮೇಲೆ ಪಾಯಿಂಟ್ ಕಟ್ಟಬೇಕು ಹೋಗಂದ್ರಮ್ಮ ಏನು ಡೌಟ್ ಇದ್ರೆ ಕೇಳ್ರಿ ಸೊ ನಾವು ಏರಿಯಾ ಆಫ್ ಸೆಗ್ಮೆಂಟ್ ಕಂಡಿಡಿಯಕ್ಕೆ ಏರಿಯಾ ಆಫ್ ಸೆಕ್ಟರ್ ಏರಿಯಾ ಕಂಡಿಡ್ಕೋಬೇಕು ಅದರಲ್ಲಿ ಟ್ರಯಾಂಗಲ್ ಏರಿಯಾನ ಕಳಿಬೇಕು ಓವರ್
ಎಸ್ ಸರ್ ಓವರ್. ಹೋಗ್ಲಿ. ಈಗ ಏರಿಯಾ ಆಫ್ ಸೆಕ್ಟರ್ ಕಂಡಿಡ್ಕೊಂಡ್ರಿ. ಈಗ ನಾನು ಇಲ್ಲಿಗೆ ಹೋಗ್ಬೇಕಮ್ಮ ಈಗ ಏರಿಯಾ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಯಾವ್ದದು OAB ತಗೋಣ ಅಂತಿದ್ವಿ. ಈಗ ಬರ್ರಿ ಈಗ ಅದಕ್ಕೆ ತೋರಿಸ್ಬಿಡ್ತೀನಿ. ನಿಮ್ ಸಮಾಧಾನಕ್ಕೆ ನೋಡ್ಬೇಕು. ಇದನ್ನ ಮಾತ್ರ ಬಹಳ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗ್ತದೆ. ಈಗ ಅಳ್ತಿದ್ದೀನಿ ಫಿಗರ್ ಮತ್ತೊಂದ್ಸಲ ಬರ್ಕೊಂತೀನಿ. ನೀವು ಈ ಟ್ರಯಾಂಗಲ್ ಪಕ್ಕಕ್ಕೆ ಈ ಪೋರ್ಷನ್ ಮಾತ್ರ ಈ ಚಿತ್ರ ಅಪ್ಲೈ ಮಾಡ್ಕೋಬೇಕು. ಈಗ ಇಲ್ಲಿ ಬೇಕು ನಿಮಗೆ. ಈಗ ಈಗ ಯಾವ್ದರ ಏರಿಯಾ ಕಂಡಿಡಿಯಕ್ ನೀವೀಗ ಟ್ರಯಾಂಗಲ್ OAB ಏರಿಯಾ ಕಂಡಿಡಿಯಕ್. ಹೌದನ್ರಮ್ಮ? ಈಗ ಬರ್ರಿ, ದಿಸ್ ಈಸ್ 12, ದಿಸ್ ಈಸ್ 12, ದಿಸ್ ಈಸ್ 120 ಡಿಗ್ರಿ. ಈಗ ನೋಡ್ರಿ, ಅವಾಗಿನ ಪ್ರಾಬ್ಲಮ್ ಅಲ್ಲಿ ಈಕ್ವಿಲ್ಯಾಟ್ರಲ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಇದು ಈಕ್ವಿಲ್ಯಾಟ್ರಲ್ ಆಗುತ್ತಾ? ನೋ ಸರ್. ಟೂ ಸೈಡ್ಸ್ ಈಕ್ವಲ್ ಇದಾವೆ, ಬಟ್ ಟೂ ಆಂಗಲ್ಸ್ ಈಕ್ವಲ್ ಇದಾವೆ, ಬಟ್ ಆಲ್ ದ ಆಂಗಲ್ಸ್ ಆರ್ ನಾಟ್ ಈಕ್ವಲ್. ಎಸ್ ಸರ್. ನೋಡ್ರಿ, ಬಹಳ ಯೋಚನೆ ಮಾಡ್ರಿ. ಅವಾಗಿಂದ್ರಾಗೆ ಎಲ್ಲವೂ 60-60 ಬಂದು. ಹೌದನ್ರಮ್ಮ? ಈಗ ಇಲ್ಲಿ 180ರಲ್ಲಿ 60, 180ರಲ್ಲಿ 120 ಎಷ್ಟು ಬರ್ತದಮ್ಮ? 60. ಇದು 30, ಇದು 30 ಬಟ್ ಇದನ್ನ ಈಕ್ವಿಲ್ಯಾಟ್ರಲ್ ಅಂತ ತಗೊಳಕ್ಕಾಗುತ್ತಾ? ನೋ ಸರ್. ಯಾಕೆ ಯಾರಮ್ಮಲ್ಲಿ ಮಾತಾಡ್ತಾ ಇರೋದು? ಈಕ್ವಿಲ್ಯಾಟ್ರಲ್ ಅಂತ ಯಾಕೆ ತಗೊಳಕ್ಕಾಗಲ್ಲ ಅಂದ್ರೆ ಸಾನ ಆಲ್ ದ ಆಂಗಲ್ಸ್ ಆರ್ ನಾಟ್ ಈಕ್ವಲ್. ಅವಾಗಿನ ಟ್ರಯಾಂಗಲ್ ಅಲ್ಲಿ ಆಲ್ ದ ಆಂಗಲ್ಸ್ ಆರ್ 60 ಡಿಗ್ರಿ ಇತ್ತು. ಹಂಗಾದ್ರೆ ಇನ್ ಏನ್ ಮಾಡ್ಬೇಕು ಸರ್? ಈಗ ಯು ಕ್ಯಾನ್ ಗೋ ಫಾರ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಕ್ಯಾನ್ ಇಟ್ಕೋಬೇಕು. ಯಾವ್ದಕ್ಕೆ? ಏರಿಯಾ ಆಫ್ ಟ್ರಯಾಂಗಲ್ ಮಾಡ್ಬೇಕು. ಅದಕ್ಕೆ ನಾನು ಈಗ ಏನ್ ಮಾಡ್ತೀನಿ, ಐ ವಿಲ್ ಮೇಕ್ ಒನ್ಸ್ ಕನ್ಸ್ಟ್ರಕ್ಷನ್ ದಟ್ ಈಸ್ ಎಂ ಪರ್ಪೆಂಡಿಕ್ಯುಲರ್ ಕಂಡಿಡಿತೀನಿ. ಸೊ construct OM perpendicular to AB. ಕರೆಕ್ಟಾ? OM perpendicular to AB ನಾನೇ ಮಾಡ್ಕೊಂಡಿರೋದು. ಅದು ಕ್ಲಿಯರ್ ಏನ್ರಮ್ಮ? ಯಾಕೆ ಹಿಂಗ್ ಮಾಡ್ತಿದ್ದೀರಿ ಸರ್? ಅವಾಗ ಮಾಡಿದ್ರಲ್ಲ ಸರ್, ಎರಡು ಆಂಗಲ್ ಎರಡು ಸೈಡ್ ಈಕ್ವಲ್ ಇದಾವೆ, ಆಂಗಲ್ ತಗೊಂಡು ಮಾಡಬಹುದಿತ್ತು. ಆದ್ರೆ ಆವಾಗ ಟ್ರಯಾಂಗಲ್ ಈಕ್ವಿಲ್ಯಾಟ್ರಲ್ ಆಗಲ್ಲ. ಈಕ್ವಿಲ್ಯಾಟ್ರಲ್ ಅಂದ್ರೆ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಇರಬೇಕು, ಆಲ್ ದ ಆಂಗಲ್ಸ್ ಆರ್ ಈಕ್ವಲ್. ಇಲ್ಲಿ ಇವ್ ಆಂಗಲ್ ಎಷ್ಟೆಷ್ಟು ಅದಾವ ಈಗ ನಿಮ್ ಪ್ರಕಾರ? 30. 180ರಲ್ಲಿ 120 ಕಳೀರಿ, ಇನ್ನೆಷ್ಟು ಉಳಿತತೆ? 60. 60 ಎರಡು ಈಕ್ವಲ್ ಭಾಗ ಮಾಡಿದ್ರೆ 30. ಹಂಗಾದ್ರೆ ಆಲ್ ದ ಆಂಗಲ್ಸ್ ಈಕ್ವಲ್ ಇದಾವ? ನೋ ಸರ್. ಹಂಗಾದ್ರೆ ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬಳಸಕ್ ಬರಲ್ಲ. ಯು ಕ್ಯಾನ್ ಯೂಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಬೇಕು. ಕನ್ಸ್ಟ್ರಕ್ಟ್ OM ಪರ್ಪೆಂಡಿಕ್ಯುಲರ್ ಟು OAB. ಸೊ ಇನ್ ಟ್ರಯಾಂಗಲ್ ಇವೆರಡು ಟ್ರಯಾಂಗಲ್ ನ ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡಕ್. ಇನ್ ಟ್ರಯಾಂಗಲ್ OAM ಅಂಡ್ ಟ್ರಯಾಂಗಲ್ OMB ಅದಾವ. OAM OMB ಅದಾವ. is equal to OB. ಯಾಕೆ? ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ರೀಸನ್ ಯಾಕೆ ಅಂದ್ರೆ ಓಕೆ, ಎರಡು ಎಷ್ಟಿರ್ತಾವ ಇವು? 90 ಡಿಗ್ರಿ ಇರ್ತವೆ. ಹೌದನ್ರಮ್ಮ? ಪರ್ಪೆಂಡಿಕ್ಯುಲರ್. ಸೊ ಈಗ OM is equal to OM ಏನದು? ಕಾಮನ್. ಎರಡು ಟ್ರಯಾಂಗಲ್ ಇಲ್ಲ. ಸೊ ಈಗದೇನ್ರಮ್ಮ? ನೆಕ್ಸ್ಟ್ ಯಾವ್ದಮ್ಮ ಈಗ ಇನ್ನೊಂದು? OMA OMB is equal to 90 degree. ಹೇಳ್ರಿ ಈಗ. OMA ಓಕೆ, OMA OMB is equal to 90 ಡಿಗ್ರಿ. ಈಗ ನಿಮಗೊಂದು ಪಾಸ್ಟುಲೇಟ್ ಬರುತ್ತೆ ಬೈ RHS. RHS ಅಂದ್ರೆ ರೈಟ್ ಆಂಗಲ್. ಆಯ್ತಾ? ಐತೇನ್ರಮ್ಮ? ಹೈಪಾರ್ಟಿನಸ್ ಐತೆ. OA ಏನು? ರೇಡಿಯಸ್ ಇರ್ಬೋದು. ಹೈಪಾರ್ಟಿನಸ್ ಹೌದಲ್ವಾ? 90 ಡಿಗ್ರಿ ಅಪೋಸಿಟ್ ಇರೋದೇನು? Hypotenuse. ಇದು ಹೈಪಾರ್ಟಿನಸ್ ಈಕ್ವಲ್ ಇದಾವೆ. ಅಂಡ್ ಒನ್ ಸೈಡ್ ಯಾವುದು? OM is common. Therefore triangle OAM congruent to triangle OMB
ಬರಿಬೋದಾ? ಇದು ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಕೇಳಲ್ಲ ಸರ್ ನಾವು. ಯಾಕೆ ಕೇಳ್ಬೇಕು? ಯಾಕೆ ಸರ್ ಈ ತರ ಮಾಡ್ಬೇಕು? ಸೀದಾ half into base ಸ್ಥಾನ ಕೇಳ್ತಾ ಇಲ್ಲ. into height. ಸ್ಥಾನ ಸೀದಾ ಬೇಸ್ ಇಂಟು ಹೌದು, ಬೇಸ್ ಎಲ್ಲಿತ್ತು ನಿನ್? ಬೇಸ್ ಐತಾ ಸ್ಥಾನ? ಬೇಸ್ ಇದೆಯಾ, ಹೈಟ್ ಇದೆಯಾ? ಯಾವ್ದಾರ ಎರಡು ವ್ಯಾಲ್ಯೂ ಇದೆಯಾ? ನೋ ಸರ್. ಬೇಸು ಇಲ್ಲ, ಹೈಟು ಇಲ್ಲ. ಅದನ್ನ ಫೈಂಡ್ ಔಟ್ ಮಾಡ್ಕೊಳಕ್ಕೆ ಮಾಡ್ತಾರ ಸ್ಥಾನ. ಈಗ ಕ್ಲಿಯರ್ ಸರ್. ಸೊ ಇದನ್ನ ಆಂಗಲ್ 1 ಅಂತ ತಗೋಣ, ಇದನ್ನ ಆಂಗಲ್ 2 ಅಂತ ತಗೋಣ. ಯಾವ್ದನ್ನ? ಅಲ್ಲಿ AOM1, ಆಮೇಲೆ ಬಿ ಯಾವುದು AOM1 BOM2 ಅವೆರಡು ಈಕ್ವಲ್ ಇರ್ತಾವ ಇಲ್ಲಿ. ಈಗ ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಆದ್ರೆ ಈಕ್ವಲ್ ಸರ್. ಈಕ್ವಲ್ ಇರ್ತಾವದೇನ್ರಮ್ಮ? ಯಾಕೆ? ಆಂಗಲ್ 1 is equal to angle 2 by CPCT. ಏನೋ corresponding properties of congruent properties of ಏನೋ corresponding parts of the congruent triangles. corresponding parts ಇದಕ್ಕೆ corresponding ಇದೆಯಾ? ಈಗಿಲ್ಲ ಬಿಡಮ್ಮ. ಅದಿರೇನ್ರಮ್ಮ? ಇದೀವಿ ಸರ್. ಇದು ನಾವೀಗ 120 ಇದೆಯಲ್ಲ, ಇದು ಇದೆಷ್ಟೈತಿ ಇದೆಷ್ಟಂತ ಗೊತ್ತಿಲ್ಲ, ಅದಕ್ಕೆ ಈಗ ಪ್ರೂವ್ ಮಾಡಿದ್ವಿ. ಆಂಗಲ್ 1 is equal to ಆಂಗಲ್ 2. ಕ್ಲಿಯರಾ? ಎಸ್ ಸರ್. ಈಗ ಇಟ್ ಮೀನ್ಸ್ ಈಗ ಆಂಗಲ್ 1 ಪ್ಲಸ್ ಆಂಗಲ್ 2 is equal to ಎಷ್ಟು? 120 ಡಿಗ್ರಿ. ನಮಗೆ ಆಂಗಲ್ 1 ಬೇಕು ಅಂತ ಇಟ್ಕೊಳ್ಳೋಣ. ಆಂಗಲ್ 1 is equal to 120. ಯಾಕೆ ಆಂಗಲ್ 1 is ಆಂಗಲ್ ಪ್ಲಸ್ 1 ಆಂಗಲ್ 1 ಬರ್ದೆ? ಅವೆರಡು ಈಕ್ವಲ್ ಅಂತ ಪ್ರೂವ್ ಮಾಡಿದೀವಿ. ಒಂದ್ರ ಬದಲಿಗೆ 2 ಹಾಕ್ಬೋದು, ಎರಡರ ಬದಲಿಗೆ 1 ಹಾಕ್ಬೋದು. 2 ಆಂಗಲ್ 1 is equal to 120 degree. Angle 1 is equal to 120 divided by 2. Angle 1 is 60. Angle 2 is also 60. Clear ಆಯ್ತು? ಎಸ್ ಸರ್. ಬರ್ಕಳಿ. ನಾನು ಹೇಳ್ತೀನಿ, ಮತ್ತೊಂದ್ಸಲ ಹೇಳ್ಬಿಟ್ಟು ಹೋಗ್ತೀನಿ. ಪ್ರಾಬ್ಲಮ್ ಲೆಂತ್ ಇದಾವಮ್ಮ, ಅನಿವಾರ್ಯ ಮಾಡ್ಲೇಬೇಕಾಗಿದೆ. ನೀವು ಈಗ ಬಿಟ್ಬಿಡೋದು ದೊಡ್ಡ ಕೆಲಸ ಅಲ್ಲ, ನೀವು ವರ್ಕೌಟ್ ಮಾಡಬೇಕು. ಸಾನಾ, ಸರ್. ನಾನು ಆವಾಗ್ಲೇ ಮಾಡ್ದಂಗ್ ಮಾಡ್ಬೋದಿತ್ತು ಈಕ್ಯುಲೇಟರ್ ಟ್ರಯಾಂಗಲ್ ಆಗಿದ್ರೆ. ಬಟ್ ಇಲ್ಲಿ ಏನಾಗಿದೆ, ಒಂದೇ 120 ಇದೆ. ಇನ್ನು ಹೇಳಿದೆ ಎಷ್ಟಿದಾವೆ ಅವು ಕೆಳಗಿನ AB 30 ಇದಾವೆ, 30 ಇದೆ. ಅವು ಈಕ್ಯುಲೇಟರ್ ಟ್ರಯಾಂಗಲ್ ಆಗುತ್ತಾ ಸಾನಾ? ನೋ ಸರ್. ನೋ. ಅದಕ್ಕೆ ಆ ಮೆಥಡ್ ಬಿಡಬೇಕು. ಆವಾಗ ನಾವು ಯು ಕ್ಯಾನ್ ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಬೈ ಅನದರ್ ಮೆಥಡ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಅದಕ್ಕೆ ಹೋಗ್ಬೇಕೀಗ. ಸರ್ ಹೇಳವ. OM ಪರ್ಪೆಂಡಿಕ್ಯುಲರ್ ಅದೇ ಇನ್ನೊಂದೇನು ಸರ್? OM ಪರ್ಪೆಂಡಿಕ್ಯುಲರ್ ಟು ಯಾವ್ದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೀವ? ABಗೆ. ಪರ್ಪೆಂಡಿಕ್ಯುಲರ್ ಆದ್ಮೇಲೆ ಯಾವ್ದೋ ಲೆಟರ್ ಬರ್ದಿದ್ದೀರಿ. AB ಬರ್ದಿನಲ್ಲವಾ? OM ಯಾವ್ದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ? AB. ಅದು ಮತ್ತೆ ಬರ್ದಿದ್ದೀರ? ಎಲ್ಲಿ ಬರ್ದಿನ? ಆರ್ ಬರ್ದಿರಲ್ಲ ಸರ್, ಅದನ್ನ ಕೇಳ್ತಾ ಇದ್ದಾಳೆ. OM ಪರ್ಪೆಂಡಿಕ್ಯುಲರ್ ಆದ್ಮೇಲೆ ಆರ್ ಅಂತ ಇದ್ದಲ್ಲ ಸರ್, ಅದನ್ನ ಕೇಳ್ತಾ ಇದ್ದಾಳೆ. ಆರ್ ಅಂತ ಹಾಕ್ತಿವಿ. ಪರ್ಪೆಂಡಿಕ್ಯುಲರ್ ಬರಕ್ಕೆ ಇಷ್ಟೇ ಬರೆಯಲ್ಲ ನಾವು, ಪರ್ಪೆಂಡಿಕ್ಯುಲರ್ ಅಂತ ಈಗ ಹಾಕ್ತಿವಿ. ಎಸ್ ಸರ್. ಸೊ ಬರ್ರಿ, ಈಗ ನಾನೀಗ ಇನ್ ಟ್ರಯಾಂಗಲ್ ಯಾವ್ದಂತ ನೋಡ್ರಿ. OAM ತಗಬೋದಾ? ಇದೆಯಾ? ಎಸ್ ಸರ್. ಐತೇನಮ್ಮ? ದಿಸ್ ಈಸ್ ಹೈಪಾರ್ಟಿನಸ್. ದಿಸ್ ಈಸ್ ಇದನ್ನ ತಗೊಂಡಿರೋದು. ನಾನು ಯಾವ ಟ್ರಯಾಂಗಲ್ ಆಂಗಲ್ ತಗೊಂಡಿರೋದು? O.
this is 90 degree. ನೆನ್ಪಿಟ್ಕೊಳ್ರಿ. O is 30 degree. O in triangle OAM ಅಲ್ಲಿ angle AOM it is ಎಷ್ಟಮ್ಮ ಅದು 60. AOM ಎಷ್ಟಿದೆ ಈಗ 60. ಯಾಕೆ ಯೋಚನೆ ಮಾಡ್ರಿ 60 ಯಾಕೆ ಯೋಚನೆ ಮಾಡ್ರಿ ನಾವು ಮಾಡಿದೀವಿ angle 1 plus 2 it is equal to 120 degree but angle 1 is equal to angle 2 angle 1 is 60 degree angle 2 is 60 degree therefore ಅದಕ್ಕೆ angle AOM is 60 degree this is ಆವಾಗ opposite ಆಗುತ್ತೆ ಇದು adjacent ಆಗುತ್ತೆ ಪಕ್ಕದಲ್ಲಿ ಬರ್ಕೊಳ್ರಿ AM ನಿಮ್ಗೆ ಕಾಣ್ಲಿಲ್ಲ ಅಂದ್ರೆ AM opposite OM adjacent ಬೇಕೀಗ ನಿಮಗೆ ಕಾಣ್ಲಿಲ್ಲ ಅಂದ್ರೆ ಬರ್ಕೊಳ್ರಮ್ಮ AM opposite OM adjacent. So ಬರ್ರಿ ಈಗ I will write sin 60 ಬರೀತೀನಿ sin 60 ಬರೆದ್ರೆ ಏನ್ ಸಿಗುತ್ತೆ ಅಂತ ತೋರಿಸ್ತೀನಿ ಈಗ sin 60 ಅಂದ್ರೆ ಏನು opposite by hypotenuse. Which one is opposite? AM. Hypotenuse is OA. What is sin 60? root 3/2. 2. What is AM? ಗೊತ್ತಿಲ್ಲ. What is OA? 12. So now make 2AM is equal to 12 root 3. ಹೌದನ್ರಮ್ಮ AM is equal to 12 root 3 divided by 2. 2 ones are 2 6 are. AM is equal to ಏನು root 3. 6 root 3. ಈ AM is equal to MB ಬರಿಬೋದಾ ಎಸ್ ಸರ್ ಬರಿಬಹುದು ಬರಿಬೋದಲ್ವಾ ಎರಡು ಟ್ರಯಾಂಗಲ್ಸ್ ಏನು ಕಾಂಗ್ರುಯೆಂಟ್ Therefore, AM is equal to MB is equal to ಏನು 6 root 3. 3 ಬಂತಾ Yes, sir. ಈಗ ನನಗೆ AB ಬೇಕು ಯಾರು ಹೇಳ್ತೀರಿ ಈಗ AM ಪ್ಲಸ್ MB AM ಎಷ್ಟು 6 root 6 root 3 3. MB ಎಷ್ಟು 6 root 3 6 root 12 Calm. 3 centimeter 6 root 3 plus 6 root 3 it is 12 root 3. ಡೌಟ್ಸ್ ಏನಾರಿದ್ರೆ ಕೇಳ್ರಮ್ಮ ನಾನು ಮತ್ತೊಂದ್ಸಲ ಹೇಳ್ಬಿಟ್ಟು ಆಮೇಲೆ ನಾನು ಇನ್ನೊಂದು ಕಾನ್ಸೆಪ್ಟ್ ಕಂಡುಹಿಡಿಬೇಕು ಅದ್ ಮಾಡ್ಬಿಟ್ಟು ನಾನು ಹೇಳ್ತೀನಿ ಮುಂದೆ ಏನ್ ಮಾಡಬೇಕು ಅಂತ ಇನ್ನೊಂದು ಲಾಸ್ಟಿಗೆ ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ OAB ಕಂಡುಹಿಡಿಬೇಕು ನಾವೀಗ ನಾವು ಈ ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯಂಗಿಲ್ಲ ನಾವು OAB ಕಂಡುಹಿಡಿಬೇಕು ಯಾಕಂದ್ರೆ ಏರಿಯಾ ಆಫ್ ಸೆಗ್ಮೆಂಟ್ ಬೇಕು ಅಂದ್ರೆ ಸೊ ನೋಡಮ್ಮ ಇಲ್ಲಿ ಐ ವಿಲ್ ಟೇಕ್ ಆಯ್ತಲ್ಲಾರ್ದುವಾ ಆಗ್ಲಿ sir. ಆಗ್ಲಿ ಸ್ವಿಚ್ ಆಫ್ ಸೊ ಐ ವಿಲ್ ಟೇಕ್ cos 60. ಏನ್ cos 60 ಅಂದ್ರೆ adjacent by hypotenuse. Cos 60 is 1/2. What is adjacent in triangle OAM? ಯಾವ್ದು adjacent ಹೇಳ್ರಮ್ಮ cos 60 ಇದೇ ಟ್ರಯಾಂಗಲ್ AOAM ಟ್ರಯಾಂಗಲ್ ಅಲ್ಲಿ angle O is 30 degree. Which one is adjacent? ಸೌಂದರ್ಯ OM. OM is adjacent, correct. ಯಾಕೆ ಹೇಳ್ರಿ this is hypotenuse, this is 90 degree. 90 degree opposite ಇರೋದು hypotenuse, ಇದು 30 degree, 60 degree. 60 degree opposite ಇರೋದು opposite. This is adjacent. What is hypotenuse? OA.
1.2 ಹೇಳ್ರಮ್ಮ ಈಗ. ಓ ಎಂ ಗೊತ್ತಿಲ್ಲ, ಓ ಎ ಗೊತ್ತಿದೆ, ಎಷ್ಟೈತೆ? 12. 12. 2 ಓ ಎಂ equal to 12. ಓ ಎಂ is equal to 12 by 2, 220. Sorry, sir, 2. 6 6. centimeter. It is OM. ಡೌಟ್ಸ್ ಇದ್ರೆ ಕೇಳ್ರಿ, ನಾ ಹೇಳ್ಕೊಡ್ತೀನಿ. ನೀವು ಕೇಳಿಲ್ಲ ಅಂದ್ರೆ ನಾನು ಏನು ಹೇಳ್ಕೊಡಕ್ ಆಗಲ್ಲ. ಸರ್ ವಂಶಿಕ್ ನೆಟ್ವರ್ಕ್ ಸಿಗ್ತಿಲ್ವಂತೆ. ಆಯ್ತು. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ಇಲ್ಲಿ ಬರ್ದಿರೋದು ಏನಾರ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಮ್ಮ. ಡೌಟ್ ಏನಾರ ಇದೆಯಾ? ಸರ್ ಸೈಡ್ ಸೈಡ್ ತಪ್ಪನ್ನ ಬರ್ಕಬೇಡಿ. ಡೌಟ್ ಏನಾರ ಇದ್ರೆ ಕೇಳ್ರಿ. ಡೌಟ್ ಆಯ್ತಾ? Yes, sir. ಇಲ್ಲ ಹೇಳ ಏನಂತಲ್ಲ. ಸೊ ನೋಡ್ರಮ್ಮಿ, ಈಗ ಒಂದು ಸಮಾಧಾನ ಕೇಳ್ರಿ. ಸರ್ ಅವಾಗ್ಲೇ ಮಾಡ್ದೆ ಹಂಗ, ಇದು ಈಕ್ವಲ್ ಇದೆ ಸರ್, ಇದನ್ನ ಈಕ್ವಲಾಟ್ರಲ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡ್ರಿ ಅಂತ ತಲೆ ಒಳಗ್ ಬರುತ್ತೆ ಸಹಜವಾಗಿ. ಆದ್ರೆ ಇವೆರಡು ಸೈಡ್ ಈಕ್ವಲ್ ಇದಾವ ಅಂದ್ಮೇಲೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ನೇ ಕರೆಕ್ಟ್. ಎರಡು ಸೈಡ್ಸ್ ಈಕ್ವಲ್ ಇದ್ಮೇಲೆ ಎರಡು ಆಂಗಲ್ ಈಕ್ವಲ್ ಇದ್ದೇ ಇರ್ತದೆ. ಬಟ್ ಆಲ್ ದ ಆಂಗಲ್ಸ್ ಆರ್ ನಾಟ್ ಈಕ್ವಲ್. ಯಾಕೆಂದ್ರೆ ಆಂಗಲ್ ಓ ಈಸ್ 120 ಡಿಗ್ರಿ,
ರಿಮೈನಿಂಗ್ ಆಂಗಲ್ ಎ ಬಿ ಎಷ್ಟಿದಾವೆ 30 ಡಿಗ್ರಿ ಇದೆ. ಹೌದನ್ರಮ್ಮ? ಹಾಗಾದ್ರೆ ಈಕ್ವಲ್ ಆಗುತ್ತಾ? ಈಕ್ವಲೇಟರಲ್ ಟ್ರಯಾಂಗಲ್ ಆಗುತ್ತಾ? ಇಲ್ಲ. ಆವಾಗ ಆ ಮೆಥಡ್ ಅಲ್ಲಿ ನಾವು ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಬಿ ನ ಕಂಡಿಡಿಯಕ್ಕಾಗಲ್ಲ. ಆವಾಗ ನಾವೇನ್ ಮಾಡಬೇಕು? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಕಂಡಿಡಿಯಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಟ್ರಯಾಂಗಲ್ ಓ ಎ ಎಂ ಟ್ರಯಾಂಗಲ್ ಓ ಎಂ ಬಿ ನ ಏನಂತ ಪ್ರೂವ್ ಮಾಡಬೇಕು? ಕಾಂಗ್ರೆಂಟ್ ಅಂತ ಮಾಡಬೇಕು. ಓ ಎ ಇಸ್ ಈಕ್ವಲ್ ಟು ಓ ಬಿ. ಯಾಕೆಂದ್ರೆ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ಓ ಎಂ ಇಸ್ ಈಕ್ವಲ್ ಟು ಓ ಎಂ ಏನದು? ಕಾಮನ್. ನೆಕ್ಸ್ಟ್ angle OMA is equal to angle OMB. It is 90 degree. By RHS, right? ಒಂದು ಟ್ರಯಾಂಗಲ್ ರೈಟ್ ಆಂಗಲ್ ಹೈಪಾರ್ಟಿನಸ್ ಒಂದ್ ಸೈಡ್, ಮತ್ತೊಂದು ಟ್ರಯಾಂಗಲ್ ರೈಟ್ ಆಂಗಲ್ ಹೈಪಾರ್ಟಿನಸ್ ಸೈಡ್ ಈಕ್ವಲ್ ಇದ್ರೆ ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್. ಇದನ್ನ ನಾವು ಇಲ್ಲೊಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ವಿ ಓ ಎಂ ಪರ್ಪೆಂಡಿಕ್ಯುಲರ್ ಟಿ ಬಿ. ಅವಾಗ ಇದನ್ನ 1 ಇದನ್ನ 2 ಅಂತ ಬರ್ಕೊಂಡ್ವಿ. ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂದ್ಮೇಲೆ angle 1 is equal to angle 2. ಸೊ angle 1 plus angle 2 ಆಡ್ ಮಾಡಿದ್ರೆ ಎಷ್ಟು ಡಿಗ್ರಿ ಸಮ? ಅದು 120 ಡಿಗ್ರಿ ಸಮ. ಸೊ ನಮಗೆ ಆಂಗಲ್ 1 ಬೇಕು, 2 ಬದಲಾಗಿ 1 ಹಾಕ್ತೀನಿ. 2 ಇಂಟು ಆಂಗಲ್ 1 is equal to 120 ಡಿಗ್ರಿ. ಆಂಗಲ್ 1 is equal to 120 divided by 2, 2 1s. ಸೊ ಅಲ್ಲಿ ಆಂಗಲ್ 1 is equal to 60 ಡಿಗ್ರಿ, ಆಂಗಲ್ 2 is equal to 60 ಡಿಗ್ರಿ. ಈಗ ಬರ್ರಿ, ಇನ್ ಟ್ರಯಾಂಗಲ್ ಓ ಎ ಎಂ ಅಲ್ಲಿ ಯಾವ ಆಂಗಲ್ ಮಾರ್ಕ್ ಮಾಡಿದ್ವಿ ನಾವು? ಎ ಓ ಎಂ ಈ 60 ಡಿಗ್ರಿ. ಓಕೆ, sin 60 ತಗೊಂಡೆ. ಆಪೋಸಿಟ್ ಬೈ hypotenuse. Opposite is AM. Hypotenuse is OA. √3/2. AM by 12. So cross multiplication of AM is equal to 6√3. AM ಎಷ್ಟಿರುತ್ತೋ MB ನೂ ಅಷ್ಟೇ ಇರುತ್ತೆ. Because these two triangles are congruent. Then write AB is equal to AM plus MB. 6√3 plus 6√3. It is 12√3. ಸೊ ಯಾಕೆ ಇಷ್ಟಕ್ಕೊಂದೆಲ್ಲ ಮಾಡಕ್ ಹೋಗಿದ್ರಿ? ಅವ್ನು 3 ಆಂಗಲ್ ಈಕ್ವಲ್ ಆಗಿದ್ರೆ ಇಷ್ಟಕ್ಕೊಂದು ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಸೊ ಈಗ cos 60 ತಗೊಂಡೆ ಅದೇ ಟ್ರಯಾಂಗಲ್ ಅಲ್ಲಿ. cos 60 is equal to 1/2 adjacent by hypotenuse. cos 60 ಅಲ್ಲಿ adjacent ಯಾವುದು? OM. hypotenuse is OA. 1/2 divided by OM by 12. Cross multiply 2 OM is equal to 12. OM is equal to 12/2. OM is equal to ಎಷ್ಟು? 6 centimeter. ಯಾವ ಟ್ರಯಾಂಗಲ್ ಏರಿಯಾ ಕಳಿಬೇಕು? ಯಾವ ಟ್ರಯಾಂಗಲ್ದು? ಯಾವುದು? ಸೆಕ್ಟರ್ ಕಳಿಬೇಕಮ್ಮ. ಸೆಕ್ಟರ್ ಲ್ಯಾಂಡ್ ಕಳಿಬೇಕು. ಓ ಎ ಬಿ ಟ್ರಯಾಂಗಲ್. Therefore, now write area of triangle OAB is equal to half into base into height. ಈಗ ಹಾಫ್ ಇಂಟು ಓ ಎ ಬಿ ನಲ್ಲಿ ಬೇಸ್ ಯಾವುದು? ಎ ಬಿ. ಕರೆಕ್ಟಾ? ಹೈಟ್ ಯಾವುದು? ಓ ಎಂ. ಬಂತ್ ನೋಡ್ರಿ. ಈಗ ಯಾಕೆ ಕಂಡಿಡಿದೆ ಅಂತಂದ್ರೆ ವಾಟ್ ಈಸ್ ಎ ಬಿ? 1/2 12√3 into ಓ ಎಂ ಇಟ್ 6. 2 1s 36√3 ಸೆಂಟಿಮೀಟರ್ ಸ್ಕ್ವೇರ್. ಅಲ್ಲಿಗೆ ಬಿಡ್ತೀರ ಏನಾರ ಮಾಡ್ತೀರ ನೋಡ್ರಿ. 36. ಸೊ ನಾವು 36 ಇಂಟು ಏನು 1.73 ಎಷ್ಟು ಬರುತ್ತೆ ಹೇಳ್ರಿ. ದಿಸ್ ಇಸ್ ದಿ ಏರಿಯಾ ಆಫ್ ಟ್ರಯಾಂಗಲ್. ಸೊ ಯಾಕೆ ಇಷ್ಟಕ್ಕೊಂದೆಲ್ಲ ಮಾಡಿದೆ ಅಂದ್ರೆ ಎ ಬಿ ಮತ್ತು ಓ ಎಂ ಅನ್ನ ಕಂಡಿಡಿಯಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಬಿ ಕಂಡಿಡ್ಬೇಕಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೋಡ್ರಿ, ಈ ಎ ಬಿ ಕಂಡಿಡಿಯಕ್ಕೆ ಇಷ್ಟೆಲ್ಲ ಮಾಡಿದ್ವಿ, ಆಮೇಲೆ ಹೈಟ್ ಕಂಡಿಡಿಯಕ್ಕೆ ಅಷ್ಟೆಲ್ಲ ಮಾಡಿದ್ವಿ, ಕಾಸ್ಟ್ ತಗೊಂಡ್ವಿ. ಸೊ ಎಷ್ಟು ಬರುತ್ತಮ್ಮ? 36 ಇಂಟು 1.73 ಮಾಡ್ರಿ. 62.28 62.28 centimeter square. It is the area of triangle OAB. ಇನ್ನ ನಮ್ ಲೆಕ್ಕ ಮುಗಿತಾ? ನೋ ಸರ್, ಫ್ರಮ್ 1. ಫ್ರಮ್ 1 ಅಲ್ಲಿಗೆ ಹೋಗ್ಬೇಕೀಗ.
ಯಾಕೆ ಏರಿಯಾ ಆಫ್ ಟ್ರಯಾಂಗಲ್ ಈ ತರ ಮಾಡ್ಬೇಕು ಅಂದ್ರೆ ಗಿವನ್ ಟ್ರಯಾಂಗಲ್ ಈಕ್ವಿಲೇಟರಲ್ ಟ್ರಯಾಂಗಲ್ ಆಗದೆ ಇರೋದ್ರಿಂದ ನಾವೇ ಕನ್ಸ್ಟ್ರಕ್ಟ್ ಮಾಡಿ ಬೇಸು ಮತ್ತು ಹೈಟ್ ಅನ್ನ ಕಂಡುಹಿಡ್ಕೋಬೇಕು. ಅದು ತಲೆ ಒಳಗೆ ಇರ್ಲಿ. ಆಯ್ತೇನ್ರಮ್ಮ ಇದೆಲ್ಲ ಕಳಿಸ್ಬೋದಾ? Yes, sir. So now write area of segment, area of segment is equal to area of sector Sector. minus Minus area Area of of triangle. 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 ಅಷ್ಟೇ. What is area of sector? ಎಷ್ಟು ಬಂದಿತ್ತು? 150.72. 150.72 minus what is the area of circle? 62.28. 62.28. ಈಗ 150.72 ನಲ್ಲಿ 62.28 ಹಾ 12 ಎಂಟೋದ್ರೆ 4. 4 6 ಎರಡೋದ್ರೆ 4. 4 4. 10 ಎರಡೋದ್ರೆ 8 8. 4 ಅಲ್ಲಿ 6 ಹೋಗಲ್ಲ 14 ಅಲ್ಲಿ 6 ಹೋದ್ರೆ 8. So now write 88.4 centimeter square. This is the solution. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ದೊಡ್ಡವಾದಲ್ವ ಸೌಂದರ್ಯವು? ಆಯ್ತಾ? Yes, sir.